Hello, good morning, friends and students. I am Manjunath, Assistant Professor of Political Science, Government First Grade College and Center for PG Studies, Tenkanadiyoru, Udupi. Today, I am going to deal with some topics of state government related to first year BA degree students. So, state administrative machinery in which state executive. So, I would like to teach both in Kannada and English because most of the students writing in Kannada medium, so I like to deal with both English and Kannada. So, state executive, the part of Indian constitution or political system of India. The state executive consists two parts. First part governor and second part chief minister and council of ministry. ಸೊ ಮಿತ್ರರೇ, ವಿದ್ಯಾರ್ಥಿಗಳೇ, ನಾನು ಮಂಜುನಾಥ್ ಅಂತ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೆಂಕನಡಿಯೂರು, ಉಡುಪಿ. ನಾನಿವತ್ತು ಬೋಧಿಸುವಂಥ ವಿಚಾರ ಪ್ರಥಮ ಪದವಿ ವಿಭಾಗದ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರದ ಕುರಿತು, ರಾಜ್ಯ ಕಾರ್ಯಾಂಗದ ಕುರಿತು. ಸೊ ಸ್ಟೇಟ್ ಎಕ್ಸಿಕ್ಯೂಟಿವ್ told you two parts, governor and chief minister and council of minister. ನಾನು ರಾಜ್ಯ ಆಡಳಿತ ವ್ಯವಸ್ಥೆಯಲ್ಲಿ ಕಾರ್ಯಾಂಗದ ಎರಡು ವಿಭಾಗವನ್ನು ವಿವರಿಸ್ತೇನೆ. ಮೊದಲ ಭಾಗವಾಗಿ ರಾಜ್ಯಪಾಲರು ಮತ್ತು ಎರಡನೇ ಭಾಗದಲ್ಲಿ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ. ನಾನೀಗ ತಿಳಿಸುವಂಥ ವಿಚಾರಗಳು ಕಾರ್ಯಾಂಗದ ಮೊದಲ ಭಾಗಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಕುರಿತಾಗಿ. ಸೊ ಐ ವಿಲ್ ಡೀಲ್ ಫಸ್ಟ್ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್, ದಿ ಗವರ್ನರ್. Governor is the chief executive of state or head of the state. ರಾಜ್ಯಪಾಲರು ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರು ಅಥವಾ ರಾಜ್ಯದ ಮುಖ್ಯಸ್ಥರು. ಲೈಕ್ ದ ಪ್ರೆಸಿಡೆಂಟ್ ಆಸ್ ಹೆಡ್ ಆಫ್ ದಿ ನೇಷನ್, ದಿ ಗವರ್ನರ್ ಈಸ್ ಹೆಡ್ ಆಫ್ ದಿ ಸ್ಟೇಟ್. ಹೇಗೆ ರಾಷ್ಟ್ರಪತಿಯವರು ನಮ್ಮ ರಾಷ್ಟ್ರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ, ಅದೇ ರೀತಿ ರಾಜ್ಯಗಳಲ್ಲಿ ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ಅಕಾರ್ಡಿಂಗ್ ಟು ಆರ್ಟಿಕಲ್ 154, either directly or indirectly, he exercises what is called all executive powers. But in reality, like president, he is nominal executive. The powers are exercised by chief minister and council of ministry in the name of a governor. ಸಂವಿಧಾನದ 154ನೇ ವಿಧಿಯನ್ವಯ ರಾಜ್ಯಪಾಲರು ನೇರವಾಗಿ ಅಥವಾ ಪರೋಕ್ಷವಾಗಿ ಕಾರ್ಯಾಂಗದ ಎಲ್ಲ ಆಡಳಿತಾಧಿಕಾರವನ್ನು ಹೊಂದಿರುತ್ತಾರೆ. ಆದರೆ ವಾಸ್ತವಿಕವಾಗಿ ರಾಷ್ಟ್ರಪತಿಯಂತೆ ಅವರು ಕಾರ್ಯಾಂಗದ ನಾಮಮಾತ್ರ ಅಧಿಕಾರವನ್ನು ಮಾತ್ರ ಹೊಂದಿರ್ತಾರೆ. ಸೊ ಲೆಟ್ಸ್ ಸಿ appointment of government. There are many methods proposed for the appointment of government during the meeting of Constituent Assembly, such as direct election by the people, first proposal. Secondly, election by the state legislative assembly members. And thirdly, by the
President of India. Among these three proposals, finally accepted, President is appointed the governor, or governor is appointed by the President. ಸೊ ಮೊದಲಿಗೆ ನೇಮಕಾತಿ ವಿಚಾರಕ್ಕೆ ಬಂದರೆ, ರಾಜ್ಯಪಾಲರ ನೇಮಕಾತಿಯ ಬಗ್ಗೆ ಹಲವಾರು ಸಲಹೆಗಳು ಬಂದಿವೆ. ಸೊ ಸಂವಿಧಾನ ರಚನಾ ಸಭೆಯಲ್ಲಿ ಈ ಕುರಿತು ಹಲವು ಚರ್ಚೆಗಳು ನಡೆದಿದ್ದವು. ಮೊದಲನೇದಾಗಿ ಜನರಿಂದ ನೇರ ಆಯ್ಕೆ ಮಾಡುವ ವಿಧಾನ, ಎರಡನೇದಾಗಿ ರಾಜ್ಯ ವಿಧಾನಸಭೆಯ ಸದಸ್ಯರ ಮೂಲಕ ಆಯ್ಕೆ ಮಾಡುವಂಥದ್ದು, ಮತ್ತು ಮೂರನೇದಾಗಿ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿ ಮೂಲಕ ಆಯ್ಕೆ ಮಾಡುವಂಥದ್ದು. ಸೊ ಈ ಮೂರು ಆಯ್ಕೆಗಳಲ್ಲಿ ಕೊನೆಯ ಆಯ್ಕೆಯಾದ ರಾಷ್ಟ್ರಪತಿಯ ಆಯ್ಕೆ, ರಾಜ್ಯಪಾಲರು ರಾಷ್ಟ್ರಪತಿಯಿಂದ ಆಯ್ಕೆ ಮಾಡಬಹುದು ಎನ್ನುವ ವಿಚಾರವನ್ನು ಸರ್ವಾನುಮತದಿಂದ ಒಪ್ಪಿಕೊಂಡು ಅದನ್ನು ಅಳವಡಿಸಲಾಗಿದೆ. ಹಾಗಾಗಿ ನಮ್ಮ ರಾಜ್ಯಪಾಲರನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ 5 ವರ್ಷದ ಅವಧಿಗೋಸ್ಕರ. ಅವರ ಸಾಮಾನ್ಯ ಅವಧಿ 5 ವರ್ಷದ ಅವಧಿ. ವೈಲ್ ಅಪಾಯಿಂಟಿಂಗ್ ದಿ ಪ್ರೆಸಿಡೆಂಟ್, usually he discuss with the concerned chief minister and see that he should not be an outsider. ಸೊ ನೇಮಕಾತಿ ಮಾಡುವಾಗ ರಾಷ್ಟ್ರಪತಿಯವರು ಗಮನಿಸುವಂಥ ವಿಚಾರ ಏನಂದರೆ, ಮೊದಲಿಗೆ ಅವರು ಸಂಬಂಧಪಟ್ಟ ರಾಜ್ಯದ ಮುಖ್ಯಮಂತ್ರಿಯೊಂದಿಗೆ ಚರ್ಚೆ ಮಾಡ್ತಾರೆ. ಯಾಕೆಂದರೆ ರಾಜ್ಯಪಾಲರಾಗುವಂಥದ್ದು ವ್ಯಕ್ತಿ ಅದೇ ರಾಜ್ಯದ ವ್ಯಕ್ತಿಯಾಗಿರಬಾರ್ದು, ಬೇರೆ ರಾಜ್ಯದ ವ್ಯಕ್ತಿಯಾಗಿರಬೇಕು ಅನ್ನುವ ದೃಷ್ಟಿಯಲ್ಲಿ. ದೆನ್ ಈ ಶುಡ್ ಬಿ ಏಬಲ್, ಆತ ಸಮರ್ಥನಾಗಿರಬೇಕು ಅನ್ನುವ ದೃಷ್ಟಿಯಲ್ಲಿ ಕೂಡ ಅವರು ಮುಖ್ಯಮಂತ್ರಿಯೊಂದಿಗೆ ಚರ್ಚೆ ಮಾಡ್ತಾರೆ. ಸೊ ಈ ರೀತಿಯಾಗಿ ಚರ್ಚೆ ನಂತರ ರಾಷ್ಟ್ರಪತಿಯವರು ಸಮ್ಮತ ಪಡೆದಂಥ ವ್ಯಕ್ತಿಯನ್ನು, ಅರ್ಹತೆ ಹೊಂದಿದಂಥ ವ್ಯಕ್ತಿಯನ್ನು ಸಂಬಂಧಪಟ್ಟ ರಾಜ್ಯಕ್ಕೆ ರಾಜ್ಯಪಾಲರನ್ನಾಗಿ ನೇಮಿಸುತ್ತಾರೆ. ಸೊ ದಿಸ್ ಹೌ ದಿ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದಿ ಗವರ್ನರ್ ಟು ದಿ ಕನ್ಸರ್ನ್ಡ್ ಸ್ಟೇಟ್. ದೆನ್ ರಿಗಾರ್ಡಿಂಗ್ ಕ್ವಾಲಿಫಿಕೇಷನ್ಸ್, ಅರ್ಹತೆಗಳ ಬಗ್ಗೆ ಹೇಳುವುದಾದರೆ, ರಾಜ್ಯಪಾಲರಾಗಬೇಕಾದ್ರೆ ಏನೆಲ್ಲ ಅರ್ಹತೆ ಬೇಕು? ಆ್ಯಂಡ್ ಆರ್ಟಿಕಲ್ 157, he should be citizen. First of all, he should be citizen of India. ಸಂವಿಧಾನದ 157ನೇ ವಿಧಿಯಂತೆ ಅರ್ಹತೆಗಳು ಏನೆಂದರೆ, ಮೊದಲನೇದಾಗಿ ಆತ ಭಾರತೀಯ ಪ್ರಜೆಯಾಗಿರಬೇಕು, ಭಾರತದ ಪ್ರಜೆಯಾಗಿರಬೇಕು. ದೆನ್ ಸೆಕೆಂಡ್ಲಿ, he should attain 35 years of age. 35 years of age qualification. ಎರಡನೇ ಅರ್ಹತೆ ಅಂದರೆ 35 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು ಅಥವಾ ದಾಟಿರಬೇಕು. ಆ್ಯಂಡ್ ಥರ್ಡ್ಲಿ, he should not be member of state legislature or union parliament. ಮೂರನೇ ಅರ್ಹತೆ ಅಂದರೆ ಆತ ಯಾವುದೇ ಕಾರಣಕ್ಕೂ ರಾಜ್ಯ ಶಾಸಕಾಂಗ ಅಥವಾ ಕೇಂದ್ರ ಸಂಸತ್ತಿನ ಸದಸ್ಯನಾಗಿರಬಾರದು. ಯಾವುದೇ ಕಡೆಯಲ್ಲಿ ರಾಜ್ಯದಲ್ಲಿ ಅಥವಾ ಕೇಂದ್ರ ಶಾಸನ ಸಭೆಗಳಲ್ಲಿ ಸದಸ್ಯನಾಗಿರಬಾರದು ಅನ್ನುವಂಥದ್ದು. ಬೈ ಎನ್ ಆರ್ಡರ್, ಪ್ರೆಸಿಡೆಂಟ್ ಅಪಾಯಿಂಟ್ಸ್ ಹಿಮ್ ಆರ್ ಗವರ್ನರ್ ಫಾರ್ ದಿ ಪೀರಿಯಡ್ ಆಫ್ 5 years. ಸೊ ಈ ರೀತಿಯಾಗಿ 5 ವರ್ಷಕ್ಕೋಸ್ಕರ ರಾಜ್ಯಪಾಲರನ್ನು ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರೆ. ಸೊ ಹ್ಯಾವಿಂಗ್ ಅಬೌವ್ ಕ್ವಾಲಿಫಿಕೇಷನ್, ದೀಸ್ ಆರ್ ದ ಬೇಸಿಕ್ ಕ್ವಾಲಿಫಿಕೇಷನ್. ಸೊ ಇಷ್ಟು ಭಾಳ ಅಗತ್ಯವಾಗಿ ಇರಬೇಕಾದಂಥ ಅರ್ಹತೆಗಳು ಒಬ್ಬ ರಾಜ್ಯಪಾಲನ ಆಗಬೇಕಾದ್ರೆ. ಆ್ಯಂಡ್ ಅಬೌವ್ ಕಂಡೀಷನ್ಸ್, ಯೂಶ್ವಲಿ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದಿ ಗವರ್ನರ್ ಫ್ರಮ್ ದಿ ಫಾಲೋವಿಂಗ್ ಕ್ಯಾಟಗರೀಸ್. ಸೊ ಈ ಎಲ್ಲ ಅರ್ಹತೆಗಳನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ರಾಷ್ಟ್ರಪತಿ ಆದವರು ತನ್ನ ವಿವೇಚನೆಯನ್ನು ಉಪಯೋಗಿಸಿಕೊಂಡು ಈ ಕೆಳಗಿನ ವ್ಯಕ್ತಿಗಳನ್ನು ಪರಿಗಣಿಸಬಹುದು. ಫಸ್ಟ್ ಆಫ್ ಆಲ್, ದ ಎಕ್ಸ್ಪೀರಿಯನ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪೊಲಿಟಿಕ್ಸ್.
ಸಾಕಷ್ಟು ಆಡಳಿತಾತ್ಮಕವಾಗಿ ಮತ್ತು ರಾಜಕೀಯ ಅನುಭವ ಹೊಂದಿರುವಂಥ ವ್ಯಕ್ತಿಯನ್ನು ಆರಿಸ್ಬೋದು. ಸೆಕೆಂಡ್ಲಿ, ರಿಟೈರ್ಡ್ ಎಕ್ಸ್ಪೀರಿಯನ್ಸ್ ಅಡ್ಮಿನಿಸ್ಟ್ರೇಟರ್. ಎರಡನೇದಾಗಿ ರಾಷ್ಟ್ರಪತಿಯವರು ನಿವೃತ್ತ ಆಡಳಿತ ತಜ್ಞರನ್ನು ಆಯ್ಕೆ ಮಾಡ್ಬೋದು. ಥರ್ಡ್ಲಿ, ಸ್ಪೆಷಲ್ ಸರ್ವೀಸ್ ರೆಂಡರ್ಡ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಮೂರನೇದಾಗಿ ಅವರು ಪರಿಗಣಿಸುವಾಗ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿದ ಅನುಭವ ಹೊಂದಿದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬಹುದು. ಆ್ಯಂಡ್ ಫೋರ್ತ್ಲಿ, ರಿಜೆಕ್ಟೆಡ್ ಪೊಲಿಟಿಕಲ್ ಲೀಡರ್ಸ್, ರಿಜೆಕ್ಟೆಡ್ ಫ್ರಮ್ ಪಾರ್ಟಿ. ಸೊ ಕೆಲವೊಮ್ಮೆ ರಾಜ್ಯಪಾಲರನ್ನು ಆಯ್ಕೆ ಮಾಡುವಾಗ ರಿಜೆಕ್ಟೆಡ್ ಪೊಲಿಟಿಕಲ್ ಲೀಡರ್ ಅಂತ ಹೇಳ್ತೇವೆ. ತಿರಸ್ಕೃತ ರಾಜಕೀಯ ನಾಯಕ. ಒಂದು ಪಕ್ಷದಲ್ಲಿ ಸಾಕಷ್ಟು ದುಡಿದು, ಸಾಕಷ್ಟು ರಾಜಕೀಯ ಅನುಭವವನ್ನು ಹೊಂದಿದ್ದು, ಆಡಳಿತಾತ್ಮಕ ಅನುಭವ ಹೊಂದಿದ್ದು, ಒಂದು ಪಕ್ಷದಿಂದ ತಿರಸ್ಕೃತಗೊಂಡಾಗ ಆತ ಸಾಮಾನ್ಯವಾಗಿ ಒಂದು ರಾಜೀನಾಮೆಯನ್ನು ಕೊಡ್ಬೋದು ಅಥವಾ ತಟಸ್ಥನಾಗ್ಬೋದು. ಸ್ವಂತ ತಿರಸ್ಕೃತ ವ್ಯಕ್ತಿ, ರಿಜೆಕ್ಟೆಡ್ ಪೊಲಿಟಿಕಲ್ ಲೀಡರ್, ಎಕ್ಸ್ಪೀರಿಯನ್ಸ್ ಪೊಲಿಟಿಕಲ್ ಲೀಡರನ್ನು ಅವರು ಆಯ್ಕೆ ಮಾಡ್ಬೋದು ಈ ರೀತಿಯಾಗಿ. ಆ್ಯಂಡ್ ಫಿಫ್ತ್ಲಿ, ಪರ್ಸನ್ ಅಡ್ಜಸ್ಟೆಡ್ ಟು ದಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಚೀಫ್ ಮಿನಿಸ್ಟರ್. ಭಾಳ ಮುಖ್ಯವಾಗಿ ಇಲ್ಲಿ ನಮ್ಮ ಸಂಯುಕ್ತ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯಗಳ ಹೊಂದಾಣಿಕೆಯ ವ್ಯವಸ್ಥೆ ಇದು. ಸೊ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೊಂದಾಣಿಕೆಯಾಗುವಂಥ ವ್ಯಕ್ತಿ ಅಥವಾ ಮುಖ್ಯಮಂತ್ರಿ ಅಥವಾ ಮತ್ತು ಪ್ರಧಾನಮಂತ್ರಿಗೆ ಹೊಂದಾಣಿಕೆ ಆಗುವಂಥ ವ್ಯಕ್ತಿ ಆಗಿರಬೇಕನ್ನುವಂಥದ್ದು. ಸೊ ಈ ರೀತಿಯ ಕೆಲವು ಪ್ರಮುಖ ವಿಚಾರಗಳನ್ನು ಅವಲೋಕಿಸಿ ಪರಿಗಣಿಸಿ ಸಾಮಾನ್ಯವಾಗಿ ನಮ್ಮಲ್ಲಿ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ. ಸೊ ಹೀಗೆ ರಾಜ್ಯಪಾಲರ ನೇಮಕಾತಿಯನ್ನು ನಾವಿಲ್ಲಿ ಗಮನಿಸ್ಬೋದು. With regarding term of the governor, and Article 156, normal tenure or normal term of governor is 5 years, and he can be continue till the new governor is appointed after the completion of normal term. ಸಾಮಾನ್ಯವಾಗಿ ಅವರ ಅರ್ಹತೆ ಬಗ್ಗೆ ಹೇಳುವುದಾದರೆ ಸಂವಿಧಾನದ 156ನೇ ವಿಧಿ ತಿಳಿಸುವಂತೆ ರಾಜ್ಯಪಾಲರ ಸಾಮಾನ್ಯ ಅಧಿಕಾರಾವಧಿಯು 5 ವರ್ಷಗಳಾಗಿರುತ್ತದೆ. 5 ವರ್ಷ ಅವರ ಸಾಮಾನ್ಯ ಅಧಿಕಾರವಾಗಿ ಆಗಿರ್ತದೆ. 5 ವರ್ಷ ನಂತರವೂ ಕೂಡ ಕೆಲವೊಮ್ಮೆ ಅವರು ಹೊಸ ರಾಜ್ಯಪಾಲರು ಆಯ್ಕೆ ಆಗುವ ತನಕ ಮುಂದುವರಿಯಲು ಅವಕಾಶವಿದೆ. ಸೊ ಹೊಸ ರಾಜ್ಯಪಾಲರು ಆಯ್ಕೆ ಆಗೋ ತನಕ ಅವರು ಮುಂದುವರಿಬೋದು. ಕಾನ್ಸ್ಟಿಟ್ಯೂಷನಲಿ ಡಿಪೆಂಡ್ಸ್ ಆನ್ ಕಾನ್ಫಿಡೆನ್ಸ್ ಆಫ್ ಪ್ರೆಸಿಡೆಂಟ್. ಸೊ ಈ ವಿಚಾರದಲ್ಲಿ ಅವರು ಮುಂದುವರಿಯುವಂಥದ್ದು, ಅವರನ್ನು ತೆಗೆಯುವಂಥದ್ದು ಅದು ಸಂಪೂರ್ಣವಾಗಿ ರಾಷ್ಟ್ರಪತಿಯವರ ಕಾನ್ಫಿಡೆನ್ಸಿಗೆ ಬಿಟ್ಟಿರುವಂಥದ್ದು. ಅಂದರೆ ರಾಷ್ಟ್ರಪತಿಯವರ ವಿಶ್ವಾಸಕ್ಕೆ ಬಿಟ್ಟಿರುವಂಥದ್ದು. ಅಂದರೆ ರಾಷ್ಟ್ರಪತಿಯವರ ವಿಶ್ವಾಸ ಇರುವವರೆಗೆ ಒಬ್ಬ ರಾಜ್ಯಪಾಲ ಒಂದು ರಾಜ್ಯದಲ್ಲಿ ರಾಜ್ಯದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಾನೆ. ಸೊ ಈ ರೀತಿಯ ನಿಯಮಗಳನ್ನು ನಾವು ಕಾಣಬಹುದು. ಇನ್ನು ಟ್ರಾನ್ಸ್ಫರ್ ಆ್ಯಂಡ್ ರಿಮೂವಲ್, ವರ್ಗಾವಣೆ ಮತ್ತು ವಜಾಗೊಳಿಸುವಂಥದ್ದು. ರಾಜ್ಯಪಾಲರ ವರ್ಗಾವಣೆ ಮತ್ತು ವಜಾಗೊಳಿಸುವ ಬಗ್ಗೆ. ಸೊ ಹಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. ರಾಜ್ಯಪಾಲರನ್ನು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವರ್ಗಾವಣೆಯನ್ನು ಮಾಡ್ಬೋದು. ಹಿ ಕ್ಯಾನ್ ಬಿ ರಿಮೂವ್ಡ್ ಬಿಫೋರ್ ಎಕ್ಸ್ಪೈರಿ ಆಫ್ ಹಿಸ್ ನಾರ್ಮಲ್ ಟೆನ್ಯೂರ್ ಬೈ ದಿ ಪ್ರೆಸಿಡೆಂಟ್. ಕೆಲವೊಮ್ಮೆ ರಾಜ್ಯಪಾಲರ ಸಾಮಾನ್ಯ ಅವಧಿ ಮುಗಿಯುವ ಮೊದಲೇ ರಾಷ್ಟ್ರಪತಿಯವರು ಅವರನ್ನು ಅಧಿಕಾರದಿಂದ ವಜಾಗೊಳಿಸಬಹುದು ಅಥವಾ ತೆಗೆದುಹಾಕಬಹುದು. ಟ್ರಾನ್ಸ್ಫರ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಅಥವಾ ಒಂದಕ್ಕಿಂತ ಹೆಚ್ಚು ಮೋರ್ ದೆನ್ ಒನ್ ಸ್ಟೇಟ್ಸ್, ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಅವರು ಕಾರ್ಯನಿರ್ವಹಿಸುವಂತೆ ಅವರನ್ನು ವರ್ಗಾವಣೆ ಮಾಡುವಂಥ ಸಾಧ್ಯತೆಗಳಿದೆ. ವಿದೌಟ್ ಎಕ್ಸ್ಪ್ಲೈನಿಂಗ್ ರೀಸನ್ಸ್ ಆ್ಯಂಡ್ without explaining any reasons, President can decide these matters.
ಸೊ ವರ್ಗಾವಣೆ ಮತ್ತು ಅವರ ಪದಚ್ಯುತಿಯನ್ನು ಬಗ್ಗೆ ರಾಷ್ಟ್ರಪತಿಯವರಲ್ಲಿ ಪ್ರಶ್ನೆ ಮಾಡುವಂತಿಲ್ಲ. ರಾಷ್ಟ್ರಪತಿಯವರು ತನ್ನ ಇಚ್ಛೆಯಂತೆ ಅಥವಾ ಕೇಂದ್ರ ಸರ್ಕಾರದ ಏನು ಸಲಹೆಯಂತೆ ರಾಷ್ಟ್ರಪತಿಯವರು ಆ ನಿರ್ಧಾರವನ್ನು ಕೈಗೊಳ್ತಾನೆ. ಅದನ್ನು ಯಾರೂ ಕೂಡ ಪ್ರಶ್ನಿಸುವಂತಿಲ್ಲ. ಇನ್ ಕೇಸ್ ಆಫ್ ಡೆತ್ ಆಫ್ ದಿ ಪ್ರೆಸಿಡೆಂಟ್ ಆರ್ ಡೆತ್ ಆಫ್ ದಿ ಗವರ್ನರ್, resignation of the governor or removal by the president. So in this case he appoints some alternative governor to the concerned state. So ಕೆಲವೊಮ್ಮೆ ರಾಜ್ಯಪಾಲರ ನಿಧನದಿಂದ ಅಥವಾ ಅವರ ನಿವೃತ್ತಿಯಿಂದ ಅಥವಾ ಅವರನ್ನು ಅಧಿಕಾರದಿಂದ ತೆಗೆದುಹಾಕಿದಾಗ, ಪದಚ್ಯುತಿಗೊಳಿಸಿದಾಗ ಖಾಲಿಯಾದ ಸ್ಥಾನಕ್ಕೆ, ರಾಜ್ಯಪಾಲರ ಸ್ಥಾನಕ್ಕೆ ಬದಲಿ ನೇಮಕಾತಿಯನ್ನು ರಾಷ್ಟ್ರಪತಿಯವರು ಮಾಡಬಹುದು. ಸೊ ಈ ರೀತಿಯಾಗಿ ಅವರನ್ನು ಟ್ರಾನ್ಸ್ಫರ್ ಮಾಡ್ಬೋದು, ವರ್ಗಾವಣೆ ಮಾಡ್ಬೋದು, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಅವರ ರಾಜಕೀಯ ವರ್ತನೆಗೆ ಅನುಗುಣವಾಗಿ ರಾಷ್ಟ್ರಪತಿಯವರು ಅವರನ್ನು ಪದಚ್ಯುತಿಗೊಳಿಸಬಹುದು. ದೆನ್ oath taking process. So to take an important position in India, especially like the president, governor and so on, they should take oath. According to Article 159, Chief Justice or Senior Judge of the High Court delivered the oath to the governor. So this Chief Justice or Senior Judge of the High Court delivered the oath to the governor. So ಇನ್ನು ಪ್ರಮಾಣ ವಚನ ಬೋಧನೆ ವಿಚಾರಕ್ಕೆ ಬಂದರೆ, ಸಂವಿಧಾನದ 159ನೇ ವಿಧಿಯ ಪ್ರಕಾರ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ, ಗೌಪ್ಯತೆಯ ಬೋಧಿಸ್ತಾರೆ. ಅನಂತರವೇ ಅವರು ಅಧಿಕಾರ ಸ್ಥಾನವನ್ನು ಪಡೆಯುವುದು, ಅನಂತರವೇ ಅವರು ಅಧಿಕಾರವನ್ನು ಪಡೆಯುವಂಥ ಕ್ರಮ. ಇದು ಭಾರತದ ಒಂದು ಆಡಳಿತಾತ್ಮಕ ನಿಯಮ, ಓತ್ ಟೇಕಿಂಗ್ ಅನ್ನುವಂಥದ್ದು ಸಂವಿಧಾನದ 159ನೇ ವಿಧಿ ಅನ್ವಯ. ಇನ್ನು ಅವರ ಈ ಒಂದು ಹುದ್ದೆಗೆ ಡಿಗ್ನಿಫೈಡ್ ಜಾಬ್, ಗವರ್ನರ್, ಹೆಡ್ ಆಫ್ ದಿ ಸ್ಟೇಟ್, chief executive of the state, though nominal, should lead a dignified life. So salary and allowances. ಸೊ ರಾಜ್ಯಪಾಲರ ಹುದ್ದೆ ಒಂದು ಗೌರವಾನ್ವಿತ ಹುದ್ದೆ. ರಾಜ್ಯದ ಮುಖ್ಯಸ್ಥರು, ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರು. ಸೊ ಅವರ ಆ ಗೌರವಾನ್ವಿತ ಸ್ಥಾನಕ್ಕೋಸ್ಕರ ಕೆಲವೊಂದು ಗೌರವಾನ್ವಿತ ವೇತನ ಮತ್ತು ಸೌಲಭ್ಯಗಳನ್ನು ಅವರಿಗೆ ಕಲ್ಪಿಸಲಾಗಿದೆ. ಸೊ ಅವರ ವೇತನ ಮತ್ತು ಸೌಲಭ್ಯಗಳೇನು? ಸೊ ಅಂಡರ್ ಆರ್ಟಿಕಲ್ 158 ಸೆಕ್ಷನ್ A, he should provided free official resident. ಸಂವಿಧಾನದ 158ನೇ ವಿಧಿ 3ನೇ ಉಪವಿಧಿಯ ಪ್ರಕಾರ ಅವರಿಗೆ ಅಧಿಕೃತ ನಿವಾಸವಾಗಿ ಅಫಿಷಿಯಲ್ ರೆಸಿಡೆನ್ಸ್, ಕಚೇರಿ ನಿವಾಸ ಅಥವಾ ನಾವೇನು ಇವತ್ತು ರಾಜ್ಯ ಭವನ ಅಂತ ಕರಿತೇವೆ, ಅದು ರಾಷ್ಟ್ರಪತಿಯವರ ವಾಸಸ್ಥಾನ ಹೌದು, ರಾಜ್ಯಪಾಲರ ಕಚೇರಿ ಕೂಡ ಆಗಿರ್ತದೆ ಸಂವಿಧಾನದ 358 3ನೇ ಉಪವಿಧಿಯ ಪ್ರಕಾರ. ಇನ್ನು ಸ್ಯಾಲರಿ ಆ್ಯಂಡ್ ಅಲವೆನ್ಸಸ್, ವೇತನ ಮತ್ತು ಭತ್ಯೆಗಳು ಅಥವಾ ಸೌಲಭ್ಯಗಳ ಬಗ್ಗೆ ಬರುವುದಾದರೆ, ಇಟ್ ಈಸ್ ಡಿಟರ್ಮಿನ್ಡ್ ಬೈ ದಿ ಪಾರ್ಲಿಮೆಂಟ್. ಸೊ ವೇತನ ಮತ್ತು ಸೌಲಭ್ಯವನ್ನು ನಿರ್ಧರಿಸುವಂಥದ್ದು ನಮ್ಮ ಕೇಂದ್ರ ಸಂಸತ್ತು ಅಥವಾ ಪಾರ್ಲಿಮೆಂಟು. ಅದು ಆಗಾಗ ಕಾಲಕ್ಕೆ ಬದಲಾಗ್ತದೆ. ಸೊ ಅಟ್ ಪ್ರೆಸೆಂಟ್ ಪ್ರೆಸಿಡೆಂಟ್ ಈಸ್ ಎಂಟೈಟಲ್ಡ್ ಟು ರಿಸೀವ್ 1,10,000 rupees per month ಆರ್ ಮಂತ್ಲಿ ಸ್ಯಾಲರಿ. ಸೊ ಈ ಸಂಬಳ, ವೇತನ ಮತ್ತು ಇತರ ಸೌಲಭ್ಯಗಳನ್ನು ಸಾಮಾನ್ಯವಾಗಿ ಸಂಸತ್ತು ನಿರ್ಧರಿಸುವಂಥದ್ದು.
ಅದು ಆಗಾಗ ಬದಲಾಗ್ತಾ ಇರ್ತದೆ. ಸೊ ಪ್ರಸ್ತುತ ರಾಜ್ಯಪಾಲರು 1,10,000 ರೂಪಾಯಿಯನ್ನು ಮಾಸಿಕವಾಗಿ ವೇತನ ರೂಪದಲ್ಲಿ ಪಡೆಯುತ್ತಾರೆ. ಸೊ ಇಟ್ ಶುಡ್ ಬಿ ಗಿವನ್ ಔಟ್ ಆಫ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. Consolidated fund, a special fund reserved for this purpose to meet what is called some emergency expenditures and give salaries to the president and governors. ಈ ಪ್ರಸ್ತುತ ರಾಜ್ಯಪಾಲರಿಗೆ 1,10,000 ರೂಪಾಯಿಯನ್ನು ಮಾಸಿಕ ವೇತನವಾಗಿ ನೀಡಲಾಗುತ್ತದೆ. 1,10,000 ರೂಪಾಯಿ ಮಾಸಿಕ ವೇತನವನ್ನು ಅವರು ಪಡಿತಾರೆ. ಈ ವೇತನವನ್ನು ಸಂಚಿತ ನಿಧಿ ಅಂತ ಹೇಳ್ತವೆ, ಭಾರತದ ಸಂಚಿತ ನಿಧಿ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಅಂತ ಹೇಳ್ತವೆ, ಅಥವಾ ತುರ್ತು ನಿಧಿ ಅಂತ ಕೂಡ ಹೇಳ್ತವೆ, ಅಥವಾ ಅಗತ್ಯ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ನಮ್ಮಲ್ಲಿರುವಂಥ ವಿಶೇಷ ನಿಧಿಗೆ ಕನ್ಸಾಲಿಡೇಟೆಡ್ ಫಂಡ್, ಸಂಚಿತ ನಿಧಿ, ಈ ನಿಧಿಯಿಂದ ಅವರ ವೇತನ ಮತ್ತು ಭತ್ಯೆಗಳನ್ನು ನೀಡಲಾಗಿದೆ. ಇಫ್ ಗವರ್ನರ್ ಈಸ್ ಅಪಾಯಿಂಟೆಡ್ ಫಾರ್ 2 or more than 2 states, there is special provision. Proportional salary division shall be made by the president between the concerned state. ಒಂದು ವೇಳೆ ಒಬ್ಬ ರಾಜ್ಯಪಾಲರನ್ನು ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ನೇಮಕ ಮಾಡಿದಾಗ ಏನಾಗ್ತದೆ ಕೇಳಿದ್ರೆ, ಆ ಸಂಬಳವನ್ನು ಸಂಬಂಧಪಟ್ಟ ರಾಜ್ಯಗಳ ನಡುವೆ ಪ್ರಪೋರ್ಷನೇಟ್ ಆಗಿ ಅಥವಾ ಒಂದು ಸಮ ಪ್ರಮಾಣದಲ್ಲಾಗಿ ಹಂಚಿಕೆ ಮಾಡುವಂಥ ಒಂದು ಕ್ರಮ ಇದೆ. ಆ ರಾಜ್ಯದ ನಿಧಿಯಿಂದ ಎಷ್ಟು, ಈ ರಾಜ್ಯದ ನಿಧಿಯಿಂದ ಎಷ್ಟು ಅನ್ನೋದನ್ನು ನಿರ್ಧರಿಸಲಾಗ್ತದೆ. ರಾಜ್ಯಪಾಲರು, ರಾಷ್ಟ್ರಪತಿಯವರು ಅದನ್ನು ನಿರ್ಧರಿಸ್ತಾರೆ. ಡ್ಯೂರಿಂಗ್ ದ ಟರ್ಮ್ ಆಫ್ ಸ್ಯಾಲರಿ ಡ್ಯೂರಿಂಗ್ ಹಿಸ್ ಟರ್ಮ್, ಅವರ ಅಧಿಕಾರಾವಧಿಯಲ್ಲಿ ಸ್ಯಾಲರಿ ಕೆನಾಟ್ ಬಿ ರೆಡ್ಯೂಸ್ಡ್. ಅವರ ಯಾವುದೇ ಅಧಿಕಾರಾವಧಿಯಲ್ಲಿ ಅವರ ವೇತನವನ್ನು ಕಡಿತಗೊಳಿಸುವಂತಿಲ್ಲ. ಬಟ್ ನೋ ಪರ್ಮಿಷನ್ ಟು ಹಿಮ್ ರೆಡ್ಯೂಸ್ ಟು ಸ್ಯಾಲರಿ, ಅಥವಾ ಅವರ ಸಂಬಳವನ್ನು ಕಡಿತಗೊಳಿಸಿಗೆ ಯಾವುದೇ ಅನುಮತಿ ಇಲ್ಲ ಅನ್ನುವಂಥದ್ದು. ಇನ್ನು ಅಲವೆನ್ಸ್ಗಳ ಬಗ್ಗೆ ನಾನು ಹೇಳಿದೆ. ಅಫಿಷಿಯಲ್ ರೆಸಿಡೆನ್ಸ್ ಆಗಿ ರಾಜಭವನ ಅಂತ ಹೇಳ್ತವೆ, ಅವ್ರಿಗೆ ನೀಡಲಾಗಿದೆ. ಅಫಿಷಿಯಲ್ ಕರೆಸ್ಪಾಂಡೆನ್ಸ್, ಅವರ ಕಚೇರಿ ಬೇಕಾದಂಥ ಎಲ್ಲ ಪರಿಕರಗಳನ್ನು ನೀಡಲಾಗಿದೆ. ಅವರಿಗೆ ಟೆಲಿಫೋನ್ ಸೌಲಭ್ಯವನ್ನು ಉಚಿತವಾಗಿ ಕೊಡಲಾಗಿದೆ. ಟೆಲಿಫೋನ್, ಪೋಸ್ಟಲ್ ಆ್ಯಂಡ್ ಟೆಲಿಗ್ರಾಫ್, ಟ್ರಾವೆಲಿಂಗ್ ಫೆಸಿಲಿಟಿ, ಸೊ ದೂರವಾಣಿ ಸೌಲಭ್ಯ, ಅಂಚೆ ಮತ್ತು ಟೆಲಿಗ್ರಾಫ್ ಸೌಲಭ್ಯ, ಮತ್ತು ಅವರ ಪ್ರಯಾಣ ವೆಚ್ಚ, ಅವರ ಸುರಕ್ಷತೆ ಎಲ್ಲವನ್ನು ಕೂಡ ಅವರಿಗೆ ಒದಗಿಸಲಾಗ್ತದೆ. ಸೊ ಈ ರೀತಿ ಅವರ ಗೌರವಾನ್ವಿತ ಸ್ಥಾನಕ್ಕೆ ತಕ್ಕ ವೇತನ, ಸವಲತ್ತುಗಳನ್ನು ಅವರಿಗೆ ನೀಡಲಾಗ್ತದೆ ರಾಜ್ಯಪಾಲರಿಗೆ. ಇನ್ನು ಅವರ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಗವರ್ನರ್. ಪವರ್ಸ್ ಆ್ಯಂಡ್ ಫಂಕ್ಷನ್ಸ್, ರಾಜ್ಯಪಾಲರ ಅಧಿಕಾರಗಳು ಏನಂತ ಹೇಳಿದ್ರೆ, ಹಿ ಎಂಜಾಯ್ಸ್ ಸಮ್ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಆ್ಯಂಡ್ discretionary powers, or powers of the governor shall be divided into one part constitutional powers and second part discretionary power. ಸೊ ರಾಜ್ಯಪಾಲರ ಅಧಿಕಾರಗಳ ಬಗ್ಗೆ ಹೇಳುವುದಾದರೆ, ಅವರು 2 ಭಾಗದಲ್ಲಿ ಅಧಿಕಾರವನ್ನು ಚಲಾಯಿಸ್ತಾರೆ ಅಥವಾ ಹೊಂದಿರ್ತಾರೆ ಅನ್ನುವಂಥದ್ದು. ಒಂದು ಸಂವಿಧಾನಿಕ ಅಧಿಕಾರಗಳು, ಸಂವಿಧಾನಿಕ ಕಾರ್ಯಗಳು ಅಂತ ಹೇಳ್ತವೆ. ಎರಡನೇದಾಗಿ ಡಿಸ್ಕ್ರಿಷನರಿ ಪವರ್, ವಿವೇಚನಾ ಅಧಿಕಾರ, ಇದು ವಿಶೇಷವಾದಂಥ ಅಧಿಕಾರ. ಸೊ ಹೀಗಾಗಿ ರಾಜ್ಯಪಾಲರ ಅಧಿಕಾರವನ್ನು 2 ರೀತಿಯಲ್ಲಿ ವಿಂಗಡಿಸಲಾಗ್ತದೆ. ಸೊ ಈ ಅಧಿಕಾರವನ್ನು ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಹೋಗ್ತೇನೆ. ಎಕ್ಸ್ಪ್ಲೈನ್ ಬ್ರೀಫ್ಲಿ ಡ್ಯೂ ಟು ಶಾರ್ಟೇಜ್ ಆಫ್ ಟೈಮ್. ಸೊ ಅಕಾರ್ಡಿಂಗ್ ಟು Article 154, Section 1, executive powers. First and foremost powers of the constitutional power, executive powers. Executive powers under Article 154, Section 1
all executive powers of the state shall be exercised by either directly or indirectly by the governor. ಕಾರ್ಯಾಂಗದ ಅಧಿಕಾರಗಳು ಮೊದಲ ಅಧಿಕಾರ. ಸೊ ಈ ಕಾರ್ಯಾಂಗದ ಅಧಿಕಾರದಲ್ಲಿ ಸಂವಿಧಾನದ 154ನೇ ವಿಧಿಯ 1ನೇ ಉಪವಿಧಿ ಏನು ಹೇಳ್ತದೆ ಕೇಳಿದ್ರೆ, ಎಲ್ಲ ಕಾರ್ಯಾಂಗದ ಅಧಿಕಾರವನ್ನು ರಾಜ್ಯಪಾಲರು ನೇರವಾಗಿ ಅಥವಾ ಪರೋಕ್ಷವಾಗಿ ಚಲಾಯಿಸ್ತಾರೆ, ಅಧಿಕಾರವನ್ನು ಹೊಂದಿರ್ತಾರೆ. ಅಧಿಕಾರ ಸಂವಿಧಾನಾತ್ಮಕವಾಗಿ ಅವರಿಗೆ ಕೊಡಲ್ಪಟ್ಟಿದೆ ಅನ್ನುವಂಥದ್ದು ಸಂವಿಧಾನದ 54ನೇ ವಿಧಿಯ 1ನೇ ಉಪವಿಧಿಯ ಉಲ್ಲೇಖವಾಗಿದೆ. ಸೊ ಕಾರ್ಯಾಂಗದ ವಿಧಿಯಲ್ಲಿ ಆಲ್ ಎಕ್ಸಿಕ್ಯೂಟಿವ್ ಎಲ್ಲ ಅಧಿಕಾರ ಅವರ ಕೈಯಲ್ಲಿರ್ತದೆ ಅನ್ನುವಂಥದ್ದು. ಆ್ಯಂಡ್ ಸೆಕೆಂಡ್ಲಿ ಆರ್ಟಿಕಲ್ 166ನೇ ವಿಧಿಯ ಪ್ರಕಾರ all administrative action shall be taken in his name. ಸೊ ಸಂವಿಧಾನದ 166ನೇ ವಿಧಿ ಏನು ಹೇಳ್ತದೆ ಕೇಳಿದ್ರೆ, ಎಲ್ಲ ಆಡಳಿತಾತ್ಮಕ ನಿರ್ಧಾರಗಳನ್ನು ಆತನ ಹೆಸರಿನಲ್ಲಿ, ರಾಜ್ಯಪಾಲರ ಹೆಸರಿನಲ್ಲಿ ಕೈಗೊಳ್ತಾರೆ. ಸಸ್ ಟೋಲ್ಡ್ ಯು ಈಸ್ ನಾಮಿನಲ್ ಎಕ್ಸಿಕ್ಯೂಟಿವ್ ಲೈಕ್ ಪ್ರೆಸಿಡೆಂಟ್, ಆಲ್ ಡಿಸಿಷನ್ ಟೇಕನ್ ಬೈ ರಿಯಲ್ ಎಕ್ಸಿಕ್ಯೂಟಿವ್, ಚೀಫ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಮಿನಿಸ್ಟ್ರಿ, ಬಟ್ ಇನ್ ದಿ ನೇಮ್ ಆಫ್ ದಿ ಗವರ್ನರ್. ಸೊ ಇಲ್ಲಿ ಎಲ್ಲ ನಿರ್ಧಾರಗಳನ್ನು, ಆಡಳಿತಾತ್ಮಕ ನಿರ್ಧಾರಗಳನ್ನು ರಾಜ್ಯಪಾಲರ ಹೆಸರಿನಲ್ಲಿ ಮುಖ್ಯಮಂತ್ರಿ ತೆಗೆದುಕೊಳ್ಳುವಂಥದ್ದು ಅಥವಾ ಆಡಳಿತ ತೆಗೆದುಕೊಳ್ಳುವಂಥದ್ದು. ಇನ್ನು ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಶಲ್ ಬಿ ಇಶ್ಯೂಡ್ ಇನ್ ದಿ ನೇಮ್ ಆಫ್ ದಿ ಗವರ್ನರ್. ಯಾವುದೇ ಆಡಳಿತಾತ್ಮಕ ಆದೇಶ, ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಇಶ್ಯೂಡ್ ಇನ್ ದಿ ನೇಮ್ ಆಫ್ ಗವರ್ನರ್, ಆಡಳಿತಾತ್ಮಕ ಆದೇಶಗಳು, ತುರ್ತು ಸಂದರ್ಭಗಳಲ್ಲಿ ಆದೇಶಗಳು ಬರ್ತದೆ ಅಥವಾ ಅಗತ್ಯ ಬಿದ್ದಾಗ ಆದೇಶಗಳನ್ನು ಹೊರಡಿಸ್ತಾರೆ ರಾಜ್ಯಪಾಲರು. ಆಡಳಿತಾತ್ಮಕ ಆದೇಶವನ್ನು ಕೂಡ ಕಾರ್ಯಾಂಗದ ವ್ಯಾಪ್ತಿಯಲ್ಲಿ ಹೊರಡಿಸುವಂಥ ಅಧಿಕಾರ ರಾಜ್ಯಪಾಲರು ಹೊಂದಿರ್ತಾರೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ರೆಸ್ಪಾನ್ಸಿಬಲ್ ಫಾರ್ ದಿ ಇಂಪ್ಲಿಮೆಂಟೇಷನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಆ್ಯಂಡ್ ಪಾರ್ಲಿಮೆಂಟ್. ರೆಸ್ಪಾನ್ಸಿಬಿಲಿಟಿ for the implementation of administrative laws of the state legislature and parliament according to Article 167. ಸಂವಿಧಾನದ 167ನೇ ವಿಧಿ ಏನು ಹೇಳ್ತದೆ ಕೇಳಿದ್ರೆ, ರಾಜ್ಯ ಶಾಸನ ಸಭೆ ಅಂಗೀಕರಿಸಿದ ಶಾಸನಗಳನ್ನು ಮತ್ತು ಕೇಂದ್ರ ಸಂಸತ್ತು ಪಾರ್ಲಿಮೆಂಟ್ ಅಂಗೀಕರಿಸಿದ ಶಾಸನಗಳನ್ನು ರಾಜ್ಯದಲ್ಲಿ ಜಾರಿಗೆ ತರುವ ಜವಾಬ್ದಾರಿ ಇದು ರಾಜ್ಯಪಾಲರು. ಅಂದರೆ ರಾಜ್ಯ ಶಾಸನ ಮತ್ತು ಕೇಂದ್ರ ಶಾಸನಗಳನ್ನು, ಕೇಂದ್ರ ಪಾರ್ಲಿಮೆಂಟ್ನ ಆ್ಯಕ್ಟ್ಗಳನ್ನು ಜಾರಿಗೆ ತರುವಂಥ ಜವಾಬ್ದಾರಿ ರಾಜ್ಯದಲ್ಲಿ ರಾಜ್ಯಪಾಲರ ಹೊಣೆಯಾಗಿರ್ತದೆ. ಆ್ಯಂಡ್ ಆರ್ಟಿಕಲ್ 163 ಸೆಕ್ಷನ್ 1 ಎಕ್ಸೆಪ್ಟ್ ಡಿಸ್ಕ್ರಿಷನರಿ ಪವರ್ಸ್, ಎಕ್ಸೆಪ್ಟ್ discretionary powers in all other administrative action should seek the advice of Chief Minister and Council of Ministry. Chief Minister and Council. ಇನ್ನೊಂದು ಅದೇ ವಿಧಿ 163ನೇ ವಿಧಿ 1ನೇ ಉಪವಿಧಿ ಏನು ಹೇಳ್ತದೆ ಕೇಳಿದ್ರೆ, ತುರ್ತು ಅಧಿಕಾರ ಅಥವಾ ವಿವೇಚನಾ ಅಧಿಕಾರವನ್ನು ಹೊರತುಪಡಿಸಿ, ಡಿಸ್ಕ್ರಿಷನರಿ ಪವರನ್ನು ಹೊರತುಪಡಿಸಿ ಉಳಿದ ಎಲ್ಲ ಆಡಳಿತಾತ್ಮಕ ಕ್ರಿಯೆಗೆ, ಆಡಳಿತಾತ್ಮಕ ಅಧಿಕಾರಕ್ಕೆ, ಆಡಳಿತಾತ್ಮಕ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಅವರು ರಾಜ್ಯಪಾಲರು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮತ್ತು ಅನುಮತಿಯನ್ನು ಪಡೆಯಬೇಕು. ಅವರು ಮುಖ್ಯ ಆಡಳಿತಗಾರರಾಗಿರ್ಬೋದು, ರಾಜ್ಯದ ಮುಖ್ಯಸ್ಥರಾಗಿರ್ಬೋದು, ಅದರ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಐಚ್ಛಿಕ ಅಧಿಕಾರವನ್ನು ಹೊರತುಪಡಿಸಿ ಎಲ್ಲ ವಿಚಾರಗಳಿಗೂ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದೊಂದಿಗೆ ಚರ್ಚಿಸಬೇಕು. ಆ್ಯಂಡ್ further we can observe under executive powers, administrative order shall be issued in the name of governor. As I told you, administrative order, any order, ಎಲ್ಲ ಕಾರ್ಯಾಂಗದ ಆದೇಶಗಳನ್ನು ರಾಜ್ಯಪಾಲರ ಹೆಸರಿನಲ್ಲಿ ತೆಗೆದುಕೊಳ್ಳತಕ್ಕದ್ದು ಅನ್ನುವಂಥದ್ದು. ಇನ್ನು ಅಂಡರ್ ಎಕ್ಸಿಕ್ಯೂಟಿವ್ ಪವರ್ಸ್, ಸೆಕೆಂಡ್ಲಿ ಅಪಾಯಿಂಟ್ಮೆಂಟ್ ಪವರ್. ಸೊ ನೇಮಕಾತಿ ಅಧಿಕಾರ
ಕಾರ್ಯಾಂಗದ ವ್ಯಾಪ್ತಿಯಲ್ಲಿ ರಾಜ್ಯಪಾಲರು ಹೊಂದಿರುವಂಥ ಇನ್ನೊಂದು ಪ್ರಮುಖ ಅಧಿಕಾರ ಅಂದರೆ ನೇಮಕಾತಿ ಮಾಡುವಂಥದ್ದು, ಅಪಾಯಿಂಟ್ಮೆಂಟ್ ಪವರ್ಸ್ ಅಂತ ಹೇಳ್ತವೆ. First of all, we can observe under Article 164, he appoints Chief Minister, and on the advice of Chief Minister, he appoints all the ministers of the council. So, ಇಲ್ಲಿ ನೇಮಕಾತಿಯಲ್ಲಿ ಭಾಳ ಮುಖ್ಯವಾಗಿ ಗಮನಿಸುವಂಥದ್ದು ಸಂವಿಧಾನದ 164ನೇ ವಿಧಿ ಅಂತೆ ಮುಖ್ಯಮಂತ್ರಿಯನ್ನು ನೇಮಿಸುವಂಥದ್ದು. ಕೆಲವು ನಿಬಂಧನೆಗಳಿವೆ, ಬಹುಮತ ಬೇಕು ಹಾಗೆಲ್ಲ. ಮುಖ್ಯಮಂತ್ರಿಯನ್ನು ನೇಮಿಸುವಂಥದ್ದು. ಮುಖ್ಯಮಂತ್ರಿ ಸಲಹೆಯಂತೆ ಮಂತ್ರಿಮಂಡಲದ ಇತರ ಮಂತ್ರಿಗಳನ್ನು ನೇಮಿಸುವಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಇದು ಬಹಳ ಮುಖ್ಯವಾದಂಥ ನೇಮಕಾತಿ ಅಧಿಕಾರ. ರಾಜ್ಯಪಾಲರನ್ನು ಹೊರತುಪಡಿಸಿ ಮುಖ್ಯಮಂತ್ರಿ ತನ್ನಷ್ಟೇ ಘೋಷಣೆ ಮಾಡಿಕೊಳ್ಳುವಂತಿಲ್ಲ. ಯಾರು ಬಹುಮತ ಪಡೆದ ವ್ಯಕ್ತಿ ಸಾಮಾನ್ಯವಾಗಿ ಅಥವಾ ಯಾರನ್ನು ರಾಜ್ಯಪಾಲರು ಮುಖ್ಯಮಂತ್ರಿ ಆಗುವಂತೆ ಸರ್ಕಾರ ರಚಿಸುವಂತೆ ಸೂಚಿಸ್ತಾರೆ ಅವರೇ ಮುಖ್ಯಮಂತ್ರಿಯನ್ನು ನೇಮಿಸುವಂಥದ್ದು ಮತ್ತು ಮಂತ್ರಿಗಳನ್ನು ನೇಮಿಸುವಂಥದ್ದು. ದೆನ್ ಸೆಕೆಂಡ್ಲಿ ಅಂಡ್ ಅಪಾಯಿಂಟ್ಮೆಂಟ್ ಪವರ್, ಅಂಡರ್ ಆರ್ಟಿಕಲ್ 165 ಅಪಾಯಿಂಟ್ಸ್ ಅಡ್ವೊಕೇಟ್ ಜನರಲ್ ಅನ್ನು ಆಯ್ಕೆ ಮಾಡುವಂಥದ್ದು. ನಾವೇನು ಲೇಖಪಾಲರು ಅಂತ ಹೇಳ್ತವೆ, ಲೆಕ್ಕ ಪರಿಶೋಧಕರು ಅಂತ ಹೇಳ್ತವೆ. ಸೊ ಅವರನ್ನು ನೇಮಕ ಮಾಡುವಂಥ ಅಧಿಕಾರ ರಾಜ್ಯಪಾಲರ ನೇಮಕಾತಿಯ ಅಧಿಕಾರದಲ್ಲಿ ಬರ್ತದೆ. ಆ್ಯಂಡ್ ಫರ್ದರ್ ವಿ ಕ್ಯಾನ್ ಅಬ್ಸರ್ವ್ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಟು ದಿ ಹೈಕೋರ್ಟ್ ಆನ್ ದಿ ಅಡ್ವೈಸ್ ಆಫ್ ದಿ ಗೌರ್ಮೆಂಟ್. ಸೊ ಇನ್ನೊಂದು ಭಾಳ ಮುಖ್ಯ ನೇಮಕಾತಿ ಅಧಿಕಾರ ಅಂದರೆ ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡುವಂಥದ್ದು. ಭಾಳ ಮುಖ್ಯವಾಗಿ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವಂಥದ್ದು ಮತ್ತು ಮುಖ್ಯ ನ್ಯಾಯಾಧೀಶರ ಸಲಹೆಯಂತೆ ಇತರ ನ್ಯಾಯಾಧೀಶರನ್ನು ರಾಜ್ಯಪಾಲರು ನೇಮಿಸ್ತಾರೆ. ಸೊ ಅಂಡ್ ಆರ್ಟಿಕಲ್ 356 emergency powers and executive power. Third aspect, emergency power. So this is what is called most important power of the governor, the emergency power. According to Article 356 ಸಂವಿಧಾನದ 356ನೇ ವಿಧಿ ಅನ್ವಯ, ಇಫ್ ಸ್ಟೇಟ್ ಗೌರ್ಮೆಂಟ್ ಮೆಷನರಿ ಬ್ರೇಕ್ ಡೌನ್ಸ್ ಅಥವಾ ಇಫ್ ಸ್ಟೇಟ್ ಗೌರ್ಮೆಂಟ್ ಚೀಫ್ ಮಿನಿಸ್ಟರ್ failed to secure majority in the state legislative assembly, then he can recommend the president to declare a state emergency. And Article 356 or recommend the impose presidential rule on the state. So ತುರ್ತು ಪರಿಸ್ಥಿತಿ ಅಧಿಕಾರ ಕಾರ್ಯಾಂಗದ ವ್ಯಾಪ್ತಿಯಲ್ಲಿ ಬಹಳ ಮುಖ್ಯವಾಗಿ ರಾಜ್ಯಪಾಲರು ಹೊಂದಿರುವಂಥದ್ದು. ಸಂವಿಧಾನದ 356ನೇ ವಿಧಿಯಂತೆ ತುರ್ತು ಪರಿಸ್ಥಿತಿಯ ಅಧಿಕಾರವನ್ನು ರಾಜ್ಯಪಾಲರು ಅನುಭವಿಸ್ತಾರೆ. ಸೊ ರಾಜ್ಯ ಸರ್ಕಾರಿ ಯಂತ್ರ, ಆಡಳಿತ ಯಂತ್ರ ಅಂತ ಹೇಳ್ತವೆ, ಅದು ಆಡಳಿತ ಯಂತ್ರ ವೈಫಲ್ಯಗೊಂಡಾಗ ಅಂತ ಹೇಳಿದರೆ ಅಲ್ಲಿ ಮುಖ್ಯಮಂತ್ರಿ ಆಡಳಿತ ನಿರ್ವಹಿಸುವಲ್ಲಿ ವಿಫಲವಾದಾಗ. ಯಾವಾಗ ವಿಫಲವಾಗ್ತಾರೆ? ಸಾಮಾನ್ಯವಾಗಿ ಅಲ್ಲಿ ವಿಧಾನಸಭೆಯಲ್ಲಿ ಬಹುಮತ ಕಳೆದುಕೊಂಡಾಗ ಅಥವಾ ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ಆಡಳಿತ ಯಂತ್ರ ವೈಫಲ್ಯಗೊಳ್ತದೆ. ಸೊ ಅಂಥ ಸಂದರ್ಭಗಳಲ್ಲಿ ರಾಜ್ಯಪಾಲರು ಒಂದು ವರದಿಯನ್ನು ರಾಷ್ಟ್ರಪತಿಯವರಿಗೆ ಕಳಿಸ್ತಾರೆ. ಸೊ ರಾಜ್ಯಪಾಲರ ಈ ವರದಿ ಅನ್ವಯ ರಾಷ್ಟ್ರಪತಿಯವರು ಸಂಬಂಧಪಟ್ಟ ರಾಜ್ಯದ ಮೇಲೆ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆಯನ್ನು ಸಂವಿಧಾನದ 356ನೇ ವಿಧಿ ಅನ್ವಯ ಹೇರ್ತಾರೆ. ಇದು ತುರ್ತು ಪರಿಸ್ಥಿತಿ ಅಧಿಕಾರ, ಬಹಳ ಮುಖ್ಯವಾದಂಥ ಅಧಿಕಾರ ರಾಜ್ಯಪಾಲರು ಹೊಂದಿರುವಂಥದ್ದು. ಸೊ ಇದಿಷ್ಟು ಕಾರ್ಯಾಂಗದ ವ್ಯಾಪ್ತಿಯಲ್ಲಿ. ಇನ್ನು ಶಾಸನೀಯ ವ್ಯಾಪ್ತಿಗೆ ಬಂದರೆ ಎರಡನೇ ಸಂವಿಧಾನಿಕ ಕಾರ್ಯವ್ಯಾಪ್ತಿಯಲ್ಲಿ ಶಾಸನೀಯ ಕಾರ್ಯಗಳು ಅಂತ ಇರ್ತವೆ, ಲೆಜಿಸ್ಲೇಟಿವ್ ಪವರ್ಸ್ ಅಂತ ಇರ್ತವೆ. ಅಕಾರ್ಡಿಂಗ್ ಟು ಆರ್ಟಿಕಲ್ 168, ಲೈಕ್ ಪ್ರೆಸಿಡೆಂಟ್, ಹೀ ಇಸ್ ಅನ್ ಇಂಟೆಗ್ರಲ್ ಪಾರ್ಟ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್. ಹೇಗೆ ನಮ್ಮ ರಾಷ್ಟ್ರಪತಿಯವರು ಪಾರ್ಲಿಮೆಂಟ್ನ ಒಂದು ಅವಿಭಾಜ್ಯ ಅಂಗವಾಗಿದ್ದಾರೆ,
ಅಂತೆಯೇ ಸಂವಿಧಾನದ 168ನೇ ವಿಧಿಯ ಅನ್ವಯ ನಮ್ಮ ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಒಂದು ಅವಿಭಾಜ್ಯ ಅಂಗ ಅಂತ ಪರಿಗಣಿಸಲಾಗಿದೆ. ಸೊ ಬೀಯಿಂಗ್ ದ ಇಂಟೆಗ್ರಲ್ ಪಾರ್ಟ್ ಆಫ್ ದಿ ಲೆಜಿಸ್ಲೇಚರ್, ಹಿ ಅಂಡರ್ಟೇಕ್ಸ್ ಆರ್ ಹಿ ಕಂಡಕ್ಟ್ಸ್ ಸಮ್ ಲೆಜಿಸ್ಲೇಟಿವ್ ಪವರ್ಸ್. ಸೊ ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿ ರಾಜ್ಯಪಾಲರು ಕೆಲವೊಂದು ಶಾಸನೀಯ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ಫಸ್ಟ್ ಆಫ್ ಆಲ್, ಪವರ್ ಟು ಕಾಲ್ ಸೆಷನ್ಸ್ ಅಂಡ್ ಆರ್ಟಿಕಲ್ 174 ಸೆಕ್ಷನ್ 1. ಸೊ ಮೊದಲ ಶಾಸನೀಯ ಕಾರ್ಯವನ್ನು ನೋಡುವುದಾದರೆ ಸಂವಿಧಾನದ 174ನೇ ವಿಧಿಯ 1ನೇ ಉಪವಿಧಿಯ ಪ್ರಕಾರ ರಾಜ್ಯ ಶಾಸಕಾಂಗದ ಅಧಿವೇಶನಗಳನ್ನು ಕರೆಯುವಂಥದ್ದು. ಸೊ ಸೆಷನ್ ಮೇ ಬಿ ನಾರ್ಮಲ್ ಆರ್ ಸ್ಪೆಷಲ್ ಸೆಷನ್. ಅಧಿವೇಶನಗಳು ಸಾಮಾನ್ಯ ಅಧಿವೇಶನ ಆಗಿರಬಹುದು ಅಥವಾ ಕೆಲವೊಮ್ಮೆ ವಿಶೇಷ ಅಧಿವೇಶನವನ್ನು ಕರೆಯಬಹುದು. ವಿಶೇಷ ಅಧಿವೇಶನವನ್ನು ಕರೆಯುವಂಥ ಅವಕಾಶ ಇದೆ. ಸೊ ಕಂಡೀಷನ್ ಈಸ್ ದಿ ಗ್ಯಾಪ್ ಬಿಟ್ವೀನ್ ದ ಸೆಷನ್, 2 sessions shall not exceed 6 months. Sessions should conduct ಬಿಟ್ವೀನ್ ದಿ ಗ್ಯಾಪ್ ಆಫ್ 6 months. ಸೊ ಅಧಿವೇಶನ ನಡೆಯುವಂಥ ಒಂದು ನಿಯಮ ಏನು ಕೇಳಿದ್ರೆ, ಒಂದು ಅಧಿವೇಶನ ಅವಧಿ ಇನ್ನೊಂದು ಅಧಿವೇಶನಕ್ಕೆ 6 ತಿಂಗಳಿಗಿಂತ ಹೆಚ್ಚಾಗಿರಬಾರ್ದು. ಕೆನಾಟ್ ಎಕ್ಸೀಡ್ 6 months. ಸೊ 6 ತಿಂಗಳಿಗೆ ಒಳಗೆ ಇನ್ನೊಂದು ಅಧಿವೇಶನವನ್ನು ಕರಿಬೇಕಂತ 1ನೇ ಅಂಶ ತಿಳಿಸ್ತದೆ. 2ನೇ ಅಂಶದಲ್ಲಿ ಶಾಸನೀಯ ಕಾರ್ಯದಲ್ಲಿ ಅಕಾರ್ಡಿಂಗ್ ಟು ಆರ್ಟಿಕಲ್ 175 ಸೆಕ್ಷನ್ A ಅಡ್ರೆಸ್ ದ ಚೇಂಬರ್. ಸೊ ಸಂವಿಧಾನದ 175ನೇ ವಿಧಿಯ ಉಪವಿಧಿ ಎ ಪ್ರಕಾರ ಶಾಸಕಾಂಗವನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ. ಸಾಮಾನ್ಯವಾಗಿ ಹೊಸ ಶಾಸನಸಭೆ ಅಧಿವೇಶನ ಕರೆದಾಗ ಹೇಗೆ ಕೇಂದ್ರದಲ್ಲಿ ಸಂಸತ್ತನ್ನು ರಾಷ್ಟ್ರಪತಿ ಉದ್ದೇಶಿಸಿ ಮಾತನಾಡ್ತಾನೆ, ಅದೇ ರೀತಿ ರಾಜ್ಯದಲ್ಲಿ ರಾಜ್ಯ ಶಾಸನಸಭೆಯನ್ನು ರಾಜ್ಯಪಾಲರು ಉದ್ದೇಶಿಸಿ ಮಾತನಾಡಬಹುದು. ಅಥವಾ ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ಸಂದೇಶವನ್ನು ತನ್ನ ಭಾಷಣದ ಮೂಲಕ ಅಲ್ಲಿ ಶಾಸನಸಭೆಗೆ ತಿಳಿಸ್ಬೋದು, ಶಾಸನಸಭೆ ಉದ್ದೇಶಿಸಿ ಮಾತನಾಡ್ಬೋದು. ದೆನ್ ಸೆಂಡ್ ಮೆಸೇಜಸ್ ಟು ದಿ legislature, any administrative messages, any message directed by the central government. ಸೊ ಸಂದೇಶಗಳನ್ನು ಕಳಿಸುವಂಥ ಅಧಿಕಾರ ಶಾಸನ ಸಭೆಗೆ ಅಗತ್ಯ ಸಂದೇಶ, ಶಾಸನ ರಚನೆಯ ಬಗ್ಗೆ, ಶಾಸನ ಅಂಗೀಕಾರದ ಬಗ್ಗೆ ಅಥವಾ ಶಾಸನ ಅನುಷ್ಠಾನದ ಬಗ್ಗೆ ಅಥವಾ ಕೆಲವೊಂದು ಕೇಂದ್ರ ನಿರ್ದೇಶನದ ವಿಚಾರದಲ್ಲಿ ಕೆಲವು ಸಂದೇಶಗಳನ್ನು ಕಳಿಸುವ ಅಧಿಕಾರ ಕೂಡ ರಾಜ್ಯಪಾಲರಾಗಿದೆ ತಮ್ಮ ಶಾಸನೀಯ ವ್ಯಾಪ್ತಿಯಲ್ಲಿ. ಆ್ಯಂಡ್ ಥರ್ಡ್ಲಿ, ಅಂಡ್ ಆರ್ಟಿಕಲ್ 76 ಆಫ್ಟರ್ ದಿ ನ್ಯೂ ಎಲೆಕ್ಷನ್, ಆಫ್ಟರ್ ಎವ್ರಿ ನ್ಯೂ ಎಲೆಕ್ಷನ್ ಆರ್ ಎವ್ರಿ ಫಸ್ಟ್ ಸೆಷನ್ ಆರ್ ಸ್ಪೆಷಲ್ ಸೆಷನ್ಸ್ either jointly or separately he address. ಸೊ ಸಂವಿಧಾನದ 176ನೇ ವಿಧಿ ಏನು ಹೇಳ್ತದೆ ಕೇಳಿದ್ರೆ, ಪ್ರತಿ ಹೊಸ ಚುನಾವಣೆಯ ನಂತರ ಹೊಸದಾಗಿ ಆಯ್ಕೆಯಾದ ವಿಧಾನಸಭೆಯನ್ನು ಉದ್ದೇಶಿಸಿ ಪ್ರತ್ಯೇಕವಾಗಿ ಅಥವಾ ಜಂಟಿಯಾಗಿ ಉದ್ದೇಶಿಸಿ ಮಾತನಾಡುವಂಥ ಅಧಿಕಾರವನ್ನು ರಾಜ್ಯಪಾಲರಿಗೆ ನೀಡಲಾಗಿದೆ. Further, and Article 192, fourthly, power to decide disqualification of members. ಸಂವಿಧಾನದ 192ನೇ ವಿಧಿಯ ಪ್ರಕಾರ ಅವರಿಗೆ ರಾಜ್ಯ ಶಾಸನ ಸಭೆಯ ಸದಸ್ಯರ ಅನರ್ಹತೆಯನ್ನು ನಿರ್ಧರಿಸುವಂಥ ಅಧಿಕಾರ ಅಥವಾ ಅನರ್ಹರಾಗಿ ಘೋಷಣೆ ಮಾಡುವಂಥ ಅಧಿಕಾರ ನೀಡಲಾಗಿದೆ. ಬಟ್ ಹಿ ಶುಡ್ ಸೀಕ್ ದ ಅಡ್ವೈಸ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನಿಬಂಧನೆ ಏನು ಕೇಳಿದ್ರೆ, ಒಬ್ಬ ಸದಸ್ಯನನ್ನು ಅನರ್ಹತೆಗೊಳಿಸಬೇಕಾದ್ರೆ ರಾಜ್ಯಪಾಲರು ಚುನಾವಣಾ ಆಯೋಗದೊಂದಿಗೆ ಮೊದಲು ಚರ್ಚಿಸಬೇಕು, ಆ ನಂತರವೇ ತನ್ನ ನಿರ್ಧಾರವನ್ನು ಪ್ರಕಟಿಸಬೇಕು ಅಥವಾ ಸದಸ್ಯರ ಅನರ್ಹತೆಯನ್ನು ಘೋಷಣೆ ಮಾಡಬೇಕಾಗ್ತದೆ. ಆ್ಯಂಡ್ ಫಿಫ್ತ್ಲಿ, ವೀಟೋ ಪವರ್, ವೀಟೋ ಅಧಿಕಾರ ಅನ್ನುವಂಥದ್ದು ಶಾಸನೀಯ ವ್ಯಾಪ್ತಿಯಲ್ಲಿ ಶಾಸನಗಳಿಗೆ ಸಂಬಂಧಪಟ್ಟಂತೆ ವೀಟೋ ಅಧಿಕಾರವನ್ನು ರಾಜ್ಯಪಾಲರು ಹೊಂದಿದ್ದಾರೆ. ಆ್ಯಂಡ್ ಆರ್ಟಿಕಲ್ 200 ಅಕಾರ್ಡಿಂಗ್ ಟು ದಿಸ್ ವೀಟೋ ಪವರ್, he can simply sign the bill become act. If he exercises this veto power, he can send back the bill
to the legislature, and he further withhold the bill for presidential assent. So these are the very important veto power. He sent back the bill to the verification to the state legislature, or withhold the bill for the presidential assent, presidential signature. ತನ್ನ ವಿಟೋ ಅಧಿಕಾರದಲ್ಲಿ, ವಿಟೋ ವ್ಯಾಪ್ತಿಯಲ್ಲಿ ರಾಜ್ಯಪಾಲರು ಶಾಸನಗಳ ಮೇಲೆ ಅಧಿಕಾರವನ್ನು ಹೊಂದಿರ್ತಾರೆ. ಸಂವಿಧಾನದ 200ನೇ ವಿಧಿಯಂತೆ ರಾಜ್ಯಪಾಲರು ತಮಗೆ ಬಂದಂಥ ಅಂಗೀಕೃತ ಶಾಸನವನ್ನು ಅವರು ಸಹಿ ಮಾಡುವ ಮೂಲಕ ಅಧಿಕೃತ ಶಾಸನವಾಗಿ ಮಾರ್ಪಡಿಸಬಹುದು, ಅಥವಾ ತನ್ನ ವೀಟೋ ಅಧಿಕಾರವನ್ನು ಚಲಾಯಿಸಿ ಅದನ್ನು ಶಾಸನ ಸಭೆಗೆ ಹಿಂದಿರುಗಿಸಬಹುದು, ಮರುಕಳಿಸಬಹುದು, ಮರುಪರಿಶೀಲನೆ ಮಾಡುವಂತೆ ಶಾಸನ ಸಭೆಗೆ ತಿಳಿಸಬಹುದು, ಅಥವಾ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಅಂತಹ ರಾಜ್ಯ ಅಂಗೀಕರಿಸಿದ ಮಸೂದೆಗಳನ್ನು ರಾಷ್ಟ್ರಪತಿಯ ಅಂಗೀಕಾರಕ್ಕಾಗಿ ತಡೆ ಹಿಡಿಯಬಹುದು, ಅಥವಾ ರಾಷ್ಟ್ರಪತಿಯ ಅಂಗೀಕಾರಕ್ಕಾಗಿ ಕಳಿಸಬಹುದು. ಆಗ ರಾಷ್ಟ್ರಪತಿಯ ಅಂಗೀಕಾರ ಸಿಕ್ಕಿದರೆ ಮಾತ್ರ ಅಲ್ಲಿ ರಾಜ್ಯದ ಮಸೂದೆ ಅಂಗೀಕಾರ ಆಗ್ತದೆ ಅಥವಾ ಕಾಯ್ದೆ ರೂಪವನ್ನು ಪಡೀತದೆ. ಸೊ ಈ ರೀತಿಯಾಗಿ ಅವರು ವೀಟೋ ಪವರನ್ನು ಕೂಡ ಚಲಾಯಿಸ್ತಾರೆ. ಸೊ ಇದಿಷ್ಟು ಅವರು ಚಲಾಯಿಸುವಂಥ ಸಂವಿಧಾನಿಕ ಕಾರ್ಯಗಳು, 1ನೇ ವಿಭಾಗದಲ್ಲಿ ಚಲಾಯಿಸುವಂಥ ಸಂವಿಧಾನಿಕ ಕಾರ್ಯಗಳು. Then second category we can observe the discretionary powers. Sorry, I forgot to mention some legislative powers. Under legislative powers, he issues ordinance and Article 213 213ನೇ ವಿಧಿಯ ಪ್ರಕಾರ ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ಬೋದು. ವಿಶೇಷ ಸಂದರ್ಭಗಳಲ್ಲಿ ಆರ್ಡಿನೆನ್ಸನ್ನು ಹೊರಡಿಸುವಂಥ ಅಧಿಕಾರ ಕೂಡ ರಾಜ್ಯಪಾಲರಿಗಿದೆ. Then under Article 117 nominate the members to the ವಿಧಾನ ಪರಿಷತ್ or ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಸಂವಿಧಾನದ 117ನೇ ವಿಧಿ ಅನ್ವಯ ಅವರು ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನಾಮನಿರ್ದೇಶನ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಕೆಲವು ವಿಶೇಷ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು, ಹೇಗೆ ಅಲ್ಲಿ ರಾಷ್ಟ್ರಪತಿಯವರು ಸಭೆಗೆ 12 ಮಂದಿಯನ್ನು ನಾಮನಿರ್ದೇಶನ ಮಾಡ್ತಾರೆ, ಎಲ್ಲಿಯೂ ಕೂಡ ರಾಜ್ಯ ವಿಧಾನಸಭೆಗೆ, ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ವಿಶೇಷ ಸೇವೆ ಸಲ್ಲಿಸಿದವರನ್ನು ರಾಜ್ಯಪಾಲರು ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡ್ತಾರೆ. ಆ್ಯಂಡ್ ಆರ್ಟಿಕಲ್ 323 ಪವರ್ ಟು ಟೇಕ್ ಆ್ಯಕ್ಷನ್ to initiate report of the Public Service Commission. ಸೊ ಈ ನೇಮಕಾತಿ ಆಯೋಗ, ಸಾರ್ವಜನಿಕ ಸೇವಾ ಆಯೋಗ ಅಂತ ಹೇಳ್ತವೆ. ಸಂವಿಧಾನದ 323ನೇ ವಿಧಿ ಅನ್ವಯ ಈ ಆಯೋಗಗಳು ತಮ್ಮ ವಾರ್ಷಿಕ ವರದಿಯನ್ನು ಒಪ್ಪಿಸಬೇಕಾಗ್ತದೆ. ಸೊ ಅದಕ್ಕೆ ಸೂಕ್ತ ಕ್ರಮವನ್ನು, ಮುಖ್ಯವಾಗಿ ಇಲ್ಲಿ ಸಾರ್ವಜನಿಕ ಸೇವಾ ಆಯೋಗ, ಪಬ್ಲಿಕ್ ಸರ್ವಿಸ್ ಕಮಿಷನ್ ವರದಿಯನ್ನು ಸಲ್ಲಿಸುವಂತೆ ನೋಡಿಕೊಳ್ಳುವಂಥದ್ದು ರಾಜ್ಯಪಾಲರ ಕರ್ತವ್ಯವಾಗಿದೆ. ಸೊ ಆ್ಯಂಡ್ ಆರ್ಟಿಕಲ್ 333 ಅಪಾಯಿಂಟ್ಸ್ 1 ಆಂಗ್ಲೋ ಇಂಡಿಯನ್ಸ್ ಟು ದಿ ವಿಧಾನ ಸಭಾ, ಆಂಗ್ಲೋ ಇಂಡಿಯನ್ ಸಿಟಿಸನ್. ಸೊ 333ನೇ ವಿಧಿಯ ಪ್ರಕಾರ ಒಬ್ಬ ಆಂಗ್ಲೋ ಇಂಡಿಯನ್ ಅಭ್ಯರ್ಥಿಯನ್ನು ಕೂಡ ನೇಮಕಾತಿ ಮಾಡುವಂಥ, ನಾಮನಿರ್ದೇಶನ ಮಾಡುವಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಸೊ ಇದಿಷ್ಟು ಶಾಸನೀಯ ಕಾರ್ಯಗಳು, ಶಾಸನೀಯ ವ್ಯಾಪ್ತಿಯಲ್ಲಿ ಮಾಡುವಂಥ ಸಂವಿಧಾನಿಕ ಕಾರ್ಯಗಳು. ಇನ್ನು ಮೂರನೇ ವಿಚಾರದಲ್ಲಿ ಫೈನಾನ್ಷಿಯಲ್, ಥರ್ಡ್ ಪವರ್, ಫೈನಾನ್ಷಿಯಲ್ ಪವರ್ ಅಂಡ್ ಆರ್ಟಿಕಲ್ 202 Section 1 to take necessary action to introduce budget in every financial years. Should take action to implement budget by the government and Article 202 Section 1. ಸೊ ಹಣಕಾಸು ವಿಚಾರದಲ್ಲಿ ಅವರ ಕರ್ತವ್ಯ ಏನು ಕೇಳಿದ್ರೆ, ಸಂವಿಧಾನದ 202ನೇ ವಿಧಿಯ ಪ್ರಕಾರ ಸೆಕ್ಷನ್ 1 ಏನು ಹೇಳ್ತದೆ ಕೇಳಿದ್ರೆ, ಸೊ ಸರ್ಕಾರ ಪ್ರತಿ ವರ್ಷ
ತನ್ನ ಆಯವ್ಯಯವನ್ನು ಮಂಡಿಸುವಂತೆ ನೋಡಿಕೊಳ್ಳುವಂಥದ್ದು, ಖರ್ಚು ಮತ್ತು ಆದಾಯದ ಲೆಕ್ಕಾಚಾರದ ಪಟ್ಟಿ ಏನಿದೆ ಪ್ರತಿ ವರ್ಷ ಸರಿಯಾಗಿ ಮಂಡಿಸುವಂತೆ ನೋಡಿಕೊಳ್ಳುವಂಥದ್ದು. ಸೆಕೆಂಡ್ಲಿ, ಅಂಡರ್ ಆರ್ಟಿಕಲ್ 203 ಸೆಕ್ಷನ್ 4, ಡಿಮಾಂಡ್ ಫಾರ್ ದಿ ಫೈನಾನ್ಷಿಯಲ್ ಗ್ರಾಂಟ್ ಶಾಲ್ ನಾಟ್ ಬಿ ಮೇಡ್ ವಿದೌಟ್ ದಿ ರೆಕಮೆಂಡೇಶನ್ ಆಫ್ ದಿ ಗೌರ್ಮೆಂಟ್. ಸೊ ಸಂವಿಧಾನದ 203ನೇ ವಿಧಿ ಏನು ಹೇಳ್ತದೆ ಕೇಳಿದ್ರೆ, ಸೆಕ್ಷನ್ 2 ಏನು ಹೇಳ್ತದೆ ಕೇಳಿದ್ರೆ, ಕೆಲವೊಂದು ವಿಶೇಷ ಹಣಕಾಸು ಬೇಡಿಕೆ ಇರ್ತದೆ. ಸ್ಪೆಷಲ್ ಗ್ರಾಂಟ್ಸಿಗಾಗಿ, ಅನುದಾನಕ್ಕಾಗಿ ಬೇಡಿಕೆಗಳು ಬರ್ತದೆ. ಇಲಾಖೆಗಳಿಂದ ಇರಬಹುದು, ಕೆಲವು ವಿಶೇಷ ಖರ್ಚು ವೆಚ್ಚಗಳಿಗೆ ಇರಬಹುದು. ಆ ಬೇಡಿಕೆಯನ್ನು ಪೂರೈಸಬೇಕಾದ್ರೆ ರಾಜ್ಯಪಾಲರ ರೆಕಮೆಂಡೇಷನ್, ಅನುಮೋದನೆ, ಸಲಹೆ ಬೇಕಾಗ್ತದೆ. ಸಲಹೆಯನ್ನು ಪಡೆದು ಮಾತ್ರ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಬಹುದು. ಥರ್ಡ್ಲಿ, ಅಂಡರ್ ಆರ್ಟಿಕಲ್ 205 ಟು ಟೇಕ್ ಆ್ಯಕ್ಷನ್ ಟು ಇಂಟ್ರೊಡ್ಯೂಸ್ ಸಪ್ಲಿಮೆಂಟ್ರಿ ಬಜೆಟ್, ವಾಟ್ ವಿ ಕಾಲ್ ಅಡಿಷನಲ್ ಬಜೆಟ್. ಸೊ 205ನೇ ವಿಧಿ ಪ್ರಕಾರ ರಾಜ್ಯಪಾಲರು ಹೆಚ್ಚುವರಿ ಆಯವ್ಯಯವನ್ನು ಮಂಡಿಸಲಿಕ್ಕೆ ಅನುಮತಿಯನ್ನು ಕೊಡ್ಬೋದು. ಸರ್ಕಾರ ಬದಲಾದಾಗ ಬೇರೆ ಆಯವ್ಯಯ ಬದಲಾಗ್ತದೆ, ಅಥವಾ ಕೆಲವು ಅಗತ್ಯ ತುರ್ತು ಸಂದರ್ಭಗಳಲ್ಲಿ ಇಲ್ಲದ ಆಯವ್ಯಯದಲ್ಲಿ ಮೀಸಲಿರಿಸಿದ ವಿಚಾರ ಇದ್ದರೆ ಅದನ್ನು ಅಂಗೀಕರಿಸಲಿಕ್ಕಾಗಿ ಅಡಿಷ್ನಲ್ ಬಜೆಟ್ ಅಥವಾ ಸಪ್ಲಿಮೆಂಟ್ರಿ ಬಜೆಟನ್ನು ಅಂಗೀಕರಿಸುವಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಅಕಾರ್ಡಿಂಗ್ ಟು ಆರ್ಟಿಕಲ್ 207 Section 1, legislation or amendments related to court made on the Article 199 Section 1 to 1A to F without the recommendation of the governor. ಸೊ ಇಲ್ಲಿ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಶಾಸನಗಳು, legislations or amendment related to courts shall not be made without recommendation of the governor. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ವಿಶೇಷ ಅಧಿಕಾರ ರಾಜ್ಯಪಾಲರಿಗೆ ಇದೆ. ಸೊ ರಾಜ್ಯಪಾಲರ ಅನುಮತಿ ಇಲ್ಲದೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಚಾರವನ್ನು ತಿದ್ದುಪಡಿ ಆಗ್ಬೋದು ಅಥವಾ ಶಾಸನಗಳನ್ನು ಆಗ್ಬೋದು ರಾಜ್ಯಪಾಲರ ಅನುಮೋದನೆ ಇಲ್ಲದೆ ಮಾಡುವಂತಿಲ್ಲ. ಪರ್ಮಿಟ್ ದ ಗೌರ್ಮೆಂಟ್ ಟು ಮೀಟ್ ದಿ ನೆಸಸರಿ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಆಸ್ಪೆಕ್ಟ್ ಫ್ರಮ್ ದಿ ಕಂಟಿಂಜೆನ್ಸಿ ಫಂಡ್. ಸೊ ಸಂಚಿತ ನಿಧಿಯಿಂದ ತುರ್ತು ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಅನುಮತಿಯನ್ನು ನೀಡುವಂಥದ್ದು. ಸೊ ಇವತ್ತು ಅನೇಕ ತುರ್ತು ಪರಿಸ್ಥಿತಿ ಸಂದರ್ಭಗಳು ಬರ್ತದೆ ಅಥವಾ ತುರ್ತು ಖರ್ಚುಗಳ ಸಂದರ್ಭಗಳು ಬರ್ತದೆ. ಸೊ ಇತ್ತೀಚಿನ ನೆರೆ ಹಾವಳಿ ಇರ್ಬೋದು ಅಥವಾ ಇವತ್ತಿನ COVID-19 ಸಮಸ್ಯೆ ಇರ್ಬೋದು. ಇಂಥ ಸಂದರ್ಭಗಳಲ್ಲಿ ತುರ್ತು ಖರ್ಚಿಗಾಗಿ ಅಥವಾ ತುರ್ತು ನಿಭಾವಣೆಗಾಗಿ ಹಣಕಾಸು ಅಗತ್ಯತೆ ಇರ್ತದೆ. ನಿಧಿಯ ಅನುಮತಿಯನ್ನು ನಿಧಿಗೆ ಖರ್ಚು ಮಾಡಲಿಕ್ಕೆ ತುರ್ತು ನಿಧಿಯಿಂದ ಅನುಮತಿಯನ್ನು ರಾಜ್ಯಪಾಲರು ಕೊಡ್ತಾರೆ. ಸೊ ಈ ರೀತಿಯಾಗಿ ಹಣಕಾಸು ಸಂಬಂಧಪಟ್ಟಂತೆ ಹಲವು ಅಧಿಕಾರವನ್ನು ರಾಜ್ಯಪಾಲರು ಹೊಂದಿರ್ತಾರೆ. ಜುಡಿಷಿಯಲ್ ಪವರ್ಸ್ ಆ್ಯಂಡ್ ಆರ್ಟಿಕಲ್ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ 4ನೇ ವಿಭಾಗದಲ್ಲಿ 166 ಪವರ್ ಟು ಗ್ರ್ಯಾಂಟ್ ಪಾರ್ಡನ್. ಸೊ ರಾಜ್ಯ ನ್ಯಾಯಾಲಯದಿಂದ ಶಿಕ್ಷೆಗೊಳಗಾದ ಅಪರಾಧಿಗೆ ಶಿಕ್ಷೆಯಿಂದ ಕೆಲವೊಂದು ವಿನಾಯಿತಿಯನ್ನು ಕೊಡುವಂಥದ್ದು, ಶಿಕ್ಷೆಯನ್ನು ಕಡಿತಗೊಳಿಸುವಂಥದ್ದು ಅಥವಾ ಶಿಕ್ಷೆಯನ್ನು ಬದಲಾಯಿಸುವಂಥದ್ದು. ಉದಾಹರಣೆಗೆ ಒಬ್ಬನಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಮರಣದಂಡನೆಯನ್ನು ವಿಧಿಸಿದರೆ ಅದನ್ನು ಜೀವಾವಧಿಯಾಗಿ ಶಿಕ್ಷೆಯನ್ನಾಗಿ ಮಾರ್ಪಡಿಸುವಂಥ ಅಧಿಕಾರ ಪವರ್ ಟು ಪಾರ್ಡನ್, ಕ್ಷಮಾದಾನ ಅಧಿಕಾರದಲ್ಲಿ ರಾಷ್ಟ್ರಪತಿಗೆ ಸಂವಿಧಾನದ 161ನೇ ವಿಧಿ ಕಲ್ಪಿಸಿಕೊಟ್ಟಿದೆ. ಆ್ಯಂಡ್ ಸೆಕೆಂಡ್ಲಿ, ಆ್ಯಂಡ್ ಆರ್ಟಿಕಲ್ 432 withhold or change the death sentence. ಎಸ್ಪೆಷಲಿ ಪಾರ್ಡನ್ ಜುಡಿಷಿಯಲ್ ಪವರ್ನಲ್ಲಿ. ಸೊ ಸಂವಿಧಾನದ 432ನೇ ಮತ್ತು 433ನೇ ವಿಧಿ ಏನು ಹೇಳ್ತದೆ ಅಂದರೆ ಮರಣದಂಡನೆಯನ್ನು ಬದಲಾಯಿಸುವಂಥ
ಅಥವಾ ಬೇರೆ ಶಿಕ್ಷೆಯಾಗಿ ಜೀವಾವಧಿ ಶಿಕ್ಷೆಯಾಗಿ ಅಥವಾ ಇಂತಿಷ್ಟು ವರ್ಷ ಶಿಕ್ಷೆಯಾಗಿ ಬದಲಾಯಿಸುವಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಆ್ಯಂಡ್ ಆರ್ಟಿಕಲ್ 233 ಸಂವಿಧಾನದ 333ನೇ ವಿಧಿಯಂತೆ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್, ಡಿಸ್ಟ್ರಿಕ್ಟ್ ಜಡ್ಜಸ್, ಪ್ಲೇಸ್ಮೆಂಟ್ ಆಫ್ ಜಡ್ಜಸ್, ಡಿಸ್ಟ್ರಿಕ್ಟ್ ಜಡ್ಜಸ್ or transfer of district judges with the consent of the High Court judge, High Court. ಸೊ ಇನ್ನು ನೇಮಕಾತಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಇರ್ಬೋದು, ಅಥವಾ ಸ್ಥಳ ನಿಯುಕ್ತಿ ಇರ್ಬೋದು, ಅಥವಾ ಬಡ್ತಿಗೆ ಸಂಬಂಧಪಟ್ಟಂತೆ ಸೊ ವಿದೌಟ್ ಕನ್ಸಲ್ಟೇಷನ್ ಆಫ್ ದಿ ಹೈಕೋರ್ಟ್ ಜಡ್ಜ್. ಸೊ ಯಾವುದೇ ಹೈಕೋರ್ಟ್ನ ಜಡ್ಜ್ ನ್ಯಾಯಾಲಯವನ್ನು ಕೇಳದೆ ನೇಮಕಾತಿ ಮಾಡುವಂಥ ಅಧಿಕಾರ ರಾಜ್ಯಪಾಲರಿಗೆ ನೀಡಲಾಗಿದೆ. ಇನ್ನು ಡಿಸ್ಕ್ರಿಷನರಿ ಪವರ್, ಭಾಳ ಮುಖ್ಯವಾಗಿ ವಿವೇಚನಾ ಅಧಿಕಾರ ಅಂತ ಹೇಳ್ತೇವೆ. ರಾಜ್ಯಪಾಲರು ಹೊಂದಿರುವಂಥ ವಿವೇಚನಾಧಿಕಾರ, ಸ್ವಂತ ವಿವೇಚನೆಗೆ ಬಿಟ್ಟಿರುವಂಥದ್ದು. ಫಸ್ಟ್ ಆಫ್ ಆಲ್ ವಿ ಕ್ಯಾನ್ ಅಬ್ಸರ್ವ್ ಅಪಾಯಿಂಟ್ಮೆಂಟ್ ಆಫ್ CM on the basis of majority party or group or sometime on the basis of his the discretionary decision. ಸೊ ಇಲ್ಲಿ ಭಾಳ ಮುಖ್ಯವಾಗಿ ಡಿಸ್ಕ್ರಿಷನರಿ ಪವರ್ ಅಥವಾ ವಿವೇಚನಾಧಿಕಾರದಲ್ಲಿ ಬರುವಂಥದ್ದು ಮುಖ್ಯಮಂತ್ರಿಯ ನೇಮಕಾತಿ. ಸಾಮಾನ್ಯವಾಗಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು ಅಥವಾ ಬಹುಮತ ಪಡೆದ ಗುಂಪಿನ ನಾಯಕನನ್ನು ಮುಖ್ಯಮಂತ್ರಿಯಾಗಿ ನೇಮಿಸ್ತಾನೆ, ಅಥವಾ ಕೆಲವು ಸಂದರ್ಭದಲ್ಲಿ ಯಾವುದೇ ಪಕ್ಷ ಬಹುಮತ ಪಡೆಯುವಲ್ಲಿ ವಿಫಲವಾದಾಗ, ಅಥವಾ ಯಾವುದೇ ಆಡಳಿತ ಪಕ್ಷ ಬಹುಮತ ಕಳೆದುಕೊಂಡಾಗ, ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯನ್ನು ನೇಮಿಸುವಂಥ ವಿವೇಚನಾಧಿಕಾರ ರಾಜ್ಯಪಾಲರಿಗಿದೆ. ಸೊ ಈ ರೀತಿಯಾಗಿ ವಿವೇಚನಾಧಿಕಾರವನ್ನು ರಾಜ್ಯಪಾಲರು ಮುಖ್ಯಮಂತ್ರಿಯ ನೇಮಕಾತಿಯಲ್ಲಿ ಹೊಂದ್ತಾರೆ. ಇಫ್ ನೋ ಪಾರ್ಟಿ ಈಸ್ ಇನ್ ಎ ಪೊಸಿಷನ್ ಟು ಸೆಕ್ಯೂರ್ ಮೆಜಾರಿಟಿ, ಭಾಳ ಮುಖ್ಯವಾಗಿ ಯಾವುದೇ ಪಕ್ಷ ಇಲ್ಲಿ ಬಹುಮತ ಪಡೆಯಲು ವಿಫಲ ಆದಾಗ ಈ ರೀತಿ ಕ್ರಮ ಕೈಗೊಳ್ತಾರೆ. ಸೊ ಇನ್ನು ಡಿಸ್ಕ್ರಿಷನರಿ ಪವರ್ ಅಂಡ್ ಆರ್ಟಿಕಲ್ 356 ಸಂವಿಧಾನದ 356ನೇ ವಿಧಿಯ ಪ್ರಕಾರ ಪ್ರೆಸಿಡೆನ್ಷಿಯಲ್ ರೂಲ್, ರಾಷ್ಟ್ರಪತಿಯ ಆಡಳಿತಕ್ಕೆ ರೆಕಮೆಂಡ್ ಮಾಡುವ ಅಧಿಕಾರ, ರೆಕಮೆಂಡ್ ಪ್ರೆಸಿಡೆನ್ಷಿಯಲ್ ರೂಲ್ ಇನ್ ಕೇಸ್ ಡೆತ್ ಆಫ್ ದಿ CM, ಹಿ ಕ್ಯಾನ್ ಅಪಾಯಿಂಟ್ ಆ್ಯಕ್ಟಿಂಗ್ CM. ಸೊ ಇಲ್ಲಿ ರಾಜ್ಯಪಾಲರ ಮರಣ ಹೊಂದಿದರೆ ಆ್ಯಕ್ಟಿಂಗ್ CMನ್ನು, ಹಂಗಾಮಿ ಮುಖ್ಯಮಂತ್ರಿಯನ್ನು ನೇಮಿಸುವಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಅಥವಾ ಇಲ್ಲಿ ಭಾಳ ಮುಖ್ಯವಾಗಿ ಗಮನಿಸುವಂಥದ್ದು ರಾಷ್ಟ್ರಪತಿ ಆಳ್ವಿಕೆಗೆ ರೆಕಮೆಂಡ್ ಮಾಡುವಂಥದ್ದು, ರಾಷ್ಟ್ರಪತಿ ಆಳ್ವಿಕೆಗೆ ಸೂಚಿಸುವಂಥದ್ದು. ಸಂವಿಧಾನದ 356ನೇ ವಿಧಿಯಂತೆ ರಾಷ್ಟ್ರಪತಿಯವರಿಗೆ ಒಂದು ಸರ್ಕಾರದ ವೈಫಲ್ಯದ ಬಗ್ಗೆ ವರದಿಯನ್ನು ಸಲ್ಲಿಸುವಂಥದ್ದು, ಆ ಮೂಲಕ ರಾಷ್ಟ್ರಪತಿ ಆಳ್ವಿಕೆಯನ್ನು ಆಳ್ಬೋದು. ದೆನ್ ಸೆಕೆಂಡ್ಲಿ ರಿಮೂವಲ್ ಆಫ್ ಚೀಫ್ ಮಿನಿಸ್ಟರ್. ಸೊ ಮುಖ್ಯಮಂತ್ರಿಯನ್ನು ವಜಾಗೊಳಿಸುವ ಅಧಿಕಾರ. ಸೊ ವಜಾಗೊಳಿಸುವಂಥ ಅಧಿಕಾರ ಕೆಲವೊಂದು ಸಂದರ್ಭದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನು ವಜಾಗೊಳಿಸ್ತಾರೆ. ಫಸ್ಟ್ ಆಫ್ ಆಲ್ ಇಟ್ ಈಸ್ ಪ್ರೂವ್ಡ್ ದ್ಯಾಟ್ CM is not CM has ಲಾಸ್ಟ್ ಮೆಜಾರಿಟಿ ಇನ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಮೊದಲ ಕಾರಣ ಇಲ್ಲಿ ಗುರುತಿಸುವುದಾದರೆ ಮುಖ್ಯಮಂತ್ರಿ ಆದಂಥ ವ್ಯಕ್ತಿ ಶಾಸನ ಸಭೆಯಲ್ಲಿ, ರಾಜ್ಯ ವಿಧಾನಸಭೆಯಲ್ಲಿ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಬಹುಮತವನ್ನು ಕಳೆದುಕೊಂಡಿದ್ದಾನೆ ಅನ್ನುವಂಥ ದೃಢಪಡಿಕೆ. ಆಫ್ಟರ್ ಗಿವಿಂಗ್ ದಿ ಅಪರ್ಚುನಿಟಿ ಟು ಪ್ರೂವ್ ದ ಮೆಜಾರಿಟಿ, 30 days ಮೆಜಾರಿಟಿ, 30 ದಿನಗಳ ಅವಧಿಯನ್ನು ನೀಡಿಯೂ ಕೂಡ ಆತ ಬಹುಮತ ಪಡೆಯುವಲ್ಲಿ ವೈಫಲ್ಯವಾದಾಗ ಅಥವಾ ಬಹುಮತವನ್ನು ಸಾಬೀತುಪಡಿಸದಿದ್ದಲ್ಲಿ ಆತನನ್ನು ವಜಾಗೊಳಿಸಲಾಗ್ತದೆ, ಅದನ್ನು ಅಧಿಕಾರದಿಂದ ಪದಚ್ಯುತಗೊಳಿಸಲಾಗ್ತದೆ. ಸೆಕೆಂಡ್ಲಿ, ಇನ್ ಕೇಸ್ ಆಫ್ ಡಿಸಿಷನ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ, ಇನ್ನೂ ಬಹಳ ಸಾಮಾನ್ಯವಾಗಿ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಅಥವಾ ಮಂತ್ರಿಮಂಡಲದ ನಿರ್ಧಾರದ ಮೇರೆಗೆ ಅದು ಡಿಸಾಲ್ವ್ ಮಾಡ್ಬೋದು, ಅಥವಾ ಮುಖ್ಯಮಂತ್ರಿಯನ್ನು ಪದಚ್ಯುತಿ ಮಾಡ್ಬೋದು ಅಥವಾ ವಜಾಗೊಳಿಸ್ಬೋದು. ಡೈರೆಕ್ಷನ್ ಆಫ್ ದಿ ಸೆಂಟರ್ ಆ್ಯಂಡ್ ಕ್ಲಾಶ್. ಸೊ ಇನ್ ಕೇಸ್ ಆಫ್ ಡಿಸ್ಟಿಂಕ್ಷನ್ ಬಿಟ್ವೀನ್ central and state government, clash between central and state government, so he can on the recommendation of the central government or with the failure of majority in the state legislative assembly, he can be removed from the
power. Chief Minister can be removed. Power to dissolve Legislative Assembly. Usually under Articles 174 Section 2B, after completion of the normal tenure 5 years, he can dissolve the ಲೆಜಿಸ್ಲೇಟಿವ್ ಅಸೆಂಬ್ಲಿ. ವಿಧಾನಸಭೆಯನ್ನು ವಿಸರ್ಜಿಸುವಂಥ ಅಧಿಕಾರ ಸಂವಿಧಾನದ 174ನೇ ವಿಧಿ 2ನೇ ಉಪವಿಧಿ ಬಿ ಪ್ರಕಾರ ಅವಧಿ ಮುಕ್ತಾಯದ ಬಳಿಕ 5 ವರ್ಷ ಮುಕ್ತಾಯದ ಬಳಿಕ ವಿಧಾನಸಭೆಯನ್ನು ವಿಸರ್ಜಿಸಬಹುದು. ಬ್ರೇಕ್ ಡೌನ್ ಆಫ್ ದಿ ಗೌರ್ಮೆಂಟ್ ಮಿಷನರಿ ಅಂಡರ್ ಆರ್ಟಿಕಲ್ 356 ಸಂವಿಧಾನದ 356ನೇ ವಿಧಿ ಅನ್ವಯ ರಾಜ್ಯ ಆಡಳಿತ ವ್ಯವಸ್ಥೆ ವೈಫಲ್ಯಗೊಂಡಾಗ ಕೂಡ ಸರ್ಕಾರವನ್ನು ವಿಸರ್ಜಿಸಬಹುದು. ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಅಥವಾ ವಿಧಾನಸಭೆಯನ್ನು ವಿಸರ್ಜಿಸಬಹುದು. ಯೂನಿಯನ್ ಆ್ಯಂಡ್ ಥರ್ಡ್ಲಿ ವಿ ಕ್ಯಾನ್ ಅಬ್ಸರ್ವ್ administration of union territory. So if he is governor is appointed as the chief of the union territory, so he conducts independent activity, independent actions in the union territory if governor appointed by the president of India. ಇನ್ನು ಈ ಕೇಂದ್ರಾಡಳಿತಕ್ಕೆ ಸಂಬಂಧಪಟ್ಟಂತೆ ಕೇಂದ್ರಾಡಳಿತದ ಮುಖ್ಯಸ್ಥರಾಗಿ ರಾಷ್ಟ್ರಪತಿಯವರು ಅವರನ್ನು ನೇಮಿಸಿದರೆ ಅವರು ಆಡಳಿತಾಧಿಕಾರಿಯಾಗಿ ತಮ್ಮ ಅಧಿಕಾರವನ್ನು ಚಲಾಯಿಸ್ತಾರೆ. ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಟ್ರೈಬಲ್ ಏರಿಯಾಸ್, ಅಡ್ಮಿನಿಸ್ಟ್ರೇಷನ್ ಆಫ್ ಟ್ರೈಬಲ್ ಟೆರಿಟರೀಸ್, ಸೊ ಬುಡಕಟ್ಟು ಪ್ರದೇಶದ ಆಡಳಿತವನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಕೊಟ್ಟರು ಕೂಡ ಅವರು ನಿಭಾಯಿಸ್ತಾರೆ. ಪವರ್ ಟು ವಿತ್ಹೋಲ್ಡ್ ದ ಬಿಲ್ ಫಾರ್ ದಿ ಪ್ರೆಸಿಡೆನ್ಷಿಯಲ್ ಅಸೆಂಟ್, ಶಾಸನೀಯ ಅಧಿಕಾರದಲ್ಲಿ ಈಗಾಗಲೇ ಹೇಳಿದ ಹಾಗೆ ಸೊ ರಾಜ್ಯ ಶಾಸನವನ್ನು ರಾಷ್ಟ್ರಪತಿಯ ಅಂಕಿತಕ್ಕೆ ತಡೆ ಹಿಡಿಯುವಂಥ ಅಧಿಕಾರ ಕೂಡ ಅವರ ಡಿಸ್ಕ್ರಿಷನರಿ ಪವರ್, ವಿವೇಚನಾಧಿಕಾರ ವ್ಯಾಪ್ತಿಯಲ್ಲಿ ಕೂಡ ಬರ್ತದೆ. ವಿತ್ ಕನ್ಸಲ್ಟೇಷನ್ ಆಫ್ ದಿ ಪ್ರೆಸಿಡೆಂಟ್ ಇಶ್ಯೂ ಆರ್ಡಿನೆನ್ಸ್, ಸೊ ರಾಷ್ಟ್ರಪತಿಯವರ ಒಂದಿಗೆ ಚರ್ಚಿಸಿ ಸುಗ್ರೀವಾಜ್ಞೆಯನ್ನು ಆರ್ಡಿನೆನ್ಸನ್ನು ಹೊರಡಿಸುವಂಥದ್ದು, ಆದೇಶಗಳನ್ನು ಹೊರಡಿಸುವಂಥ ಅಧಿಕಾರ. ಯೂಸ್ ಆಫ್ ಡಿಸ್ಕ್ರಿಷನರಿ ಪವರ್ ವಿತ್ ರಿಗಾರ್ಡಿಂಗ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ ಎಕ್ಸಿಕ್ಯೂಟಿವ್, ಕೇಂದ್ರ ಮತ್ತು ರಾಜ್ಯ ಕಾರ್ಯಾಂಗಗಳ ನಡುವಿನ ಸಂಘರ್ಷದ ಸಂದರ್ಭಗಳಲ್ಲಿ ಕೂಡ ಅವರು ಡಿಸ್ಕ್ರಿಷನರಿ ಪವರನ್ನು ಐಚ್ಛಿಕ ಅಧಿಕಾರವನ್ನು ಚಲಾಯಿಸ್ತಾರೆ. ಪರ್ಮಿಟ್ ಟು ಟೇಕ್ ಲೀಗಲ್ ಆ್ಯಕ್ಷನ್ ಅಗೇನ್ಸ್ಟ್ ದಿ ಪ್ರೆಸೆಂಟ್ ಆರ್ ಪಾಸ್ಟ್ ಚೀಫ್ ಮಿನಿಸ್ಟರ್, ಸೊ ಪ್ರಸ್ತುತ ಮುಖ್ಯಮಂತ್ರಿ ಅಥವಾ ನಿವೃತ್ತ ಮುಖ್ಯಮಂತ್ರಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಅನುಮತಿಯನ್ನು ನೀಡುವ ಅಧಿಕಾರ ಕೂಡ ಅವರ ಐಚ್ಛಿಕ ಅಧಿಕಾರದಲ್ಲಿ ಬರ್ತದೆ. ಪವರ್ ಟು ಗಿವ್ ಅಪಾಯಿಂಟ್ಮೆಂಟ್ to form the government by the political organization or political groups in assembly. So ರಾಜ್ಯ ವಿಧಾನಸಭೆಯಲ್ಲಿ ರಾಜಕೀಯ ಗುಂಪು ಅಥವಾ ರಾಜಕೀಯ ಪಕ್ಷಗಳ ಒಂದು ಒಕ್ಕೂಟ ಅಂತ ಹೇಳ್ತವೆ, ಅವರಿಗೆ ಸರ್ಕಾರ ರಚಿಸುವಂತೆ ಆಹ್ವಾನಿಸುವಂಥ, ಸರ್ಕಾರ ರಚಿಸಲು ಅವಕಾಶ ನೀಡುವಂಥ ಅಧಿಕಾರ ಕೂಡ ರಾಜ್ಯಪಾಲರಿಗಿದೆ. ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಗೌರ್ಮೆಂಟ್ ಇನ್ ಕೇಸ್ ಲಾಸ್ ಆಫ್ ಮೆಜಾರಿಟಿ ಡ್ಯೂ ಟು ಚೇಂಜ್ ಆಫ್ ಪಾರ್ಟಿ ಬೈ ಮೆಂಬರ್ಸ್. ಸೊ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಕೇಳಿದ್ರೆ, ಅದು ತನ್ನ ಆಡಳಿತ ಪಕ್ಷದಲ್ಲಿರುವ ಕೆಲವು ಸದಸ್ಯರು ತನ್ನ ಪಕ್ಷದಿಂದ ಹೊರಗೆ ಹೋದರೆ ಅಥವಾ ಆಡಳಿತ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಹೋದಾಗ ಅಥವಾ ಆ ಪಕ್ಷದಿಂದ ಹೊರ ಬಂದರೆ ಆಗ ಕೂಡ ಸರ್ಕಾರವನ್ನು ಬದಲಾಯಿಸ್ಬೋದು ಅಥವಾ ಸರ್ಕಾರದ ವಿರುದ್ಧ ಕ್ರಮವನ್ನು ಕೈಗೊಳ್ಬೋದು. ಸೊ ಇತ್ತೀಚೆಗೆ ಕರ್ನಾಟಕ ಸರ್ಕಾರದಲ್ಲಿ ಕೂಡ ಇದೇ ನಡೆದಿರುವಂಥದ್ದು. ಅಲ್ಲಿ ಕಾಂಗ್ರೆಸ್ ಮತ್ತು JDS ಸರ್ಕಾರ ಇದ್ದಂಥ ಸಂದರ್ಭ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಸೊ ಆಗ ಬದಲಾವಣೆ ಆಯಿತು. ಆಗ ಅನಿವಾರ್ಯ ಸಂದರ್ಭವಂತೂ BJPಗೆ ಅವಕಾಶ ಸಿಕ್ಕಿರುವಂಥದ್ದು. ಸೊ ರಾಜ್ಯಪಾಲರು BJPಗೆ ಸರ್ಕಾರ ರಚಿಸುವಂತೆ ಅಥವಾ ಬಹುಮತ ಸಾಬೀತುಪಡಿಸುವಂತೆ ಅವಕಾಶ ನೀಡಿ ಪ್ರಸ್ತುತ BJP ಸರ್ಕಾರವನ್ನು ಸೊ ಈ ರೀತಿಯ ನಿರ್ಧಾರದ ಮೂಲಕ ರಾಜ್ಯಪಾಲರು ಕೈಗೊಂಡಿರುವುದನ್ನು ದೃಷ್ಟಾಂತವಾಗಿ ನಾವಿಲ್ಲಿ ಗುರುತಿಸ್ಬೋದು. ಸೊ ಈ ರೀತಿಯಾಗಿ ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಗಮನಿಸಬಹುದು. ಸೊ ಇನ್ ದಿಸ್ ವೇ powers of the functions of the government could be observed under constitutional category as well as discretionary powers. Regarding position of the governors, under Article 163 Section 1, except discretionary power is bound by the decision of Council of Ministry.
ಅವರ ಸ್ಥಾನಮಾನವನ್ನು ನಾವು ಗಮನಿಸಿದರೆ, ಅವರ ಅಧಿಕಾರದ ಸ್ಥಾನ ಎಷ್ಟು ಅಂತ ಗಮನಿಸಿದರೆ, ಸಂವಿಧಾನದ 163ನೇ ವಿಧಿಯ 1ನೇ ಉಪವಿಧಿ ತಿಳಿಸುವಂತೆ ಡಿಸ್ಕ್ರಿಷನರಿ ಪವರ್ಸನ್ನು ಹೊರತುಪಡಿಸಿ ತನ್ನ ವೈಯಕ್ತಿಕ ಅಧಿಕಾರವನ್ನು, ವಿವೇಚನಾ ಅಧಿಕಾರವನ್ನು ಹೊರತುಪಡಿಸಿ ಎಲ್ಲ ನಿರ್ಧಾರಗಳಿಗೂ ಅವರು ಮಂತ್ರಿಮಂಡಲವನ್ನು ಅವಲಂಬಿಸಬೇಕಾಗಿರುತ್ತದೆ. ಸೊ ಹಾಗಾಗಿ ರಾಜ್ಯಪಾಲರು ಇಲ್ಲಿ ಕೇವಲ ನಾಮಮಾತ್ರ ಕಾರ್ಯಾಂಗದ ಅಧಿಕಾರಿಯಾಗಿರ್ತಾರೆ, ನಾಮಮಾತ್ರ ಕಾರ್ಯಾಂಗದ ಅಧಿಕಾರಗಳನ್ನು ಹೊಂದಿರ್ತಾರೆ. ಹೇಗೆ ಕೇಂದ್ರದಲ್ಲಿ ರಾಷ್ಟ್ರಪತಿಯವರು ಕಾರ್ಯನಿರ್ವಹಿಸ್ತಾರೆ, ಅದೇ ರೀತಿ ರಾಜ್ಯಗಳಲ್ಲಿ ನಮ್ಮ ರಾಜ್ಯಪಾಲರು ನಾಮಮಾತ್ರ ಕಾರ್ಯಾಂಗ. ಬಹಳ ಮುಖ್ಯವಾಗಿ ನಾವು ಉಲ್ಲೇಖಿಸುವಂಥದ್ದು ಅವರ್ ಸಿಸ್ ಪಾರ್ಲಿಮೆಂಟ್ರಿ system. So parliamentary system in which we can observe the real executive is in central government, president, not the president, the Prime Minister and Council of Ministry. President is only nominal executive. In the federal system, the state executive, real executive, Chief Minister and Council of Ministry, not the governor. Governor is only nominal executive. Only in some extreme cases, in extreme conditions, governor can become a real executive in a state, or president can real executive in a central government. So this is about the what is called the first part of the state administrative machinery. Governor of the state, the head of the state. With this I conclude the first part of the state government. Thank you now. ಸೊ ಇದಿಷ್ಟು ರಾಜ್ಯ ಸರ್ಕಾರದ ಮೊದಲ ಭಾಗವಾಗಿ ರಾಜ್ಯಪಾಲರ ನೇಮಕಾತಿಯಿಂದ ಹಿಡಿದು ಅವರ ಕಾರ್ಯವ್ಯಾಪ್ತಿ ಮತ್ತು ಸ್ಥಾನಮಾನಗಳ ಕುರಿತು. ಸೊ ಇಲ್ಲಿಗೆ ನನ್ನ ಈ ರಾಜ್ಯದ ಮೊದಲ ಭಾಗದ ಅಧ್ಯಾಯವನ್ನು ಮುಕ್ತಾಯಗೊಳಿಸುತ್ತೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು.